ಏನಾಯ್ತ್ರಿ ಈಗ? ಎಷ್ಟೇ ಟೈಮ್ ಟೈಮ್ ಎರಡು ಪಾಯಿಂಟ್. ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡಿದ್ದು ಒಂದನೇ ಪಾಯಿಂಟ್. ಈ ತರ ಇದ್ದು ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಏನದ, ಅದರ ಮೂಲ ರೂಪ ಏನದ, ಸತ್ತ ಏನದ ಅಂತಂದ್ರೆ ಪಾರಮಾರ್ಥಿಕ ಸತ್ತ ಅದ. ಬ್ರಹ್ಮದ ಪಾರಮಾರ್ಥಿಕ ಸತ್ತ ಅದ. ಬ್ರಹ್ಮ ಪಾರಮಾರ್ಥಿಕ ಸತ್ತ ಮತ್ತ ರಜ್ಜು ವ್ಯಾವಹಾರಿಕ ಸತ್ತ ಅದ. ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಯಾಕಂತಾರ? ವ್ಯಾವಹಾರಿಕ ಸತ್ತದೊಳಗಿರೋ ವಸ್ತುಗಳೆಲ್ಲ ಏನದವ, ತೋರುವಿಕೆಯಲ್ಲಿ ಅದಾವ, ಇರುವಿಕೆಯಲ್ಲಿ ಅದಾವ. ಆದ್ರ ತೋರುವಿಕೆಯಲ್ಲಿ ಸ್ವತಂತ್ರವಾಗಿ ಅದಾವ. ಹಗ್ಗಕ್ಕ ಹಗ್ಗ ಅಂತ ಹೇಳೋದು ತೋರುವಿಕೆಯಲ್ಲಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಇರುವಿಕೆಯಲ್ಲಿ ಏನದ ಪರತಂತ್ರ ಅದಾವ. ಇರುವಿಕೆಯಲ್ಲಿ ಪರತಂತ್ರ, ತೋರುವಿಕೆಯಲ್ಲಿ ಸ್ವತಂತ್ರ. ಯಾಕೆ ಪರತಂತ್ರ ಅಂದ್ರ ಹಗ್ಗದ ಇರುವಿಕೆ ಬ್ರಹ್ಮನಗದ, ಬ್ರಹ್ಮದನಂತೇಳಿ ಅಲ್ಲಿ ಮಾಯೆ ಅದ. ಮಾಯೆ ಅದ ಅಂತೇಳಿ ಪಂಚಭೂತಗಳನವು. ಆ ಪಂಚಭೂತಗಳ ಇದ್ದದಕ್ಕೆ ಇದು ಹಗ್ಗ ಅದ. ಅಲ್ಲಿ ಪಂಚಭೂತ ಇಲ್ಲ, ಮಾಯ ಇಲ್ಲ ಅಂತಂದ್ರ ಅಲ್ಲಿ ಹಗ್ಗ ಇರ್ಲಕ್ ಸಾಧ್ಯ ಇಲ್ಲ. ಕೇವಲ ಬ್ರಹ್ಮ ಒಂದೇ ಉಳಿತು. ಈ ರೀತಿ ಆಗಿ ವಿಷಮ ಸತ್ತ ಬ್ರಹ್ಮಚೈತನ್ಯ ಏನದದು ಸ್ವತಂತ್ರದ. ಇರುವಿಕೆಯನ್ನು ಸ್ವತಂತ್ರದ, ಅದರ ತೋರುವಿಕೆಯನ್ನು ಸ್ವತಂತ್ರ, ಎರಡು ಸ್ವತಂತ್ರ. ಅದು ಅಪರೋಕ್ಷವಾಗಿ ಅದ. ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತದ. ಎಲ್ಲಾ ಕಡೆ ಅದೇ ವಸ್ತು ಅದ. ಬ್ರಹ್ಮನೇ ಎಲ್ಲಾ ವಸ್ತುಗಳಾಗಿ ನಿಂತನ. ಅದಕ್ಕೆ ಬ್ರಹ್ಮ ಅಂತ ತಿಳ್ಕೊಳಕ್ ಬರಲ್ದು, ಬ್ರಹ್ಮ ಅಂತ ನೋಡ್ಲಕ್ ಬರಲಾರ್ದಕ್ಕ ಅವಿದ್ಯೆ ಕಾರಣ ನಮಗೇನಾಗ್ಯದ, ನಾನಾ ರೀತಿ ವಸ್ತುಗಳಾಗಿ ಜಗತ್ತಾಗಿ ತೋರ್ಲಕ್ಕ. ಬ್ರಹ್ಮ ಅಪರೋಕ್ಷ ಅದಾನ. ಬ್ರಹ್ಮ ಎಲ್ಲರ ಪರೋಕ್ಷ ಅದಾನೆ. ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಪರಮಾತ್ಮ ಸಾಕ್ಷಾತ್ಕಾರ ಅಲ್ಲಕ್ಕ ಎಲ್ಲರ ಹಿಂದೆಲ್ಲರೂ ಹುಟ್ಟುತ್ತಾನೆ. ನಾವು ಓಪನ್ ಅದ. ನಾವು ಯಾರು ಬೇಕಾದ ನೋಡ್ರಿ ಅಂತ ನಾವು ಎಲ್ಲಿ ಬೇಕಾದಲ್ಲಿ ಎತ್ತರ ಎತ್ತರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನ. ಅಪರೋಕ್ಷವಾಗಿರೋ ಬ್ರಹ್ಮನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಬ್ರಹ್ಮಜ್ಞಾನ ಇಲ್ಲದ್ದು. ಬ್ರಹ್ಮಜ್ಞಾನದ ಕಾರಣ ನಮ್ಗೆ ಬೇರೆ ಬೇರೆ ನಾಮರೂಪಗಳಾಗಿ ತಯಾರಾಗಿ ಉಂಟಾವು. ಈಗೇನಾಯ್ತು, ಈ ಎರಡು ಕಾರಣಗಳಿಂದ ವಿಷಮ ಸತ್ತಾಗಳಾಗಿ ತೋರುತ್ತಿರುವ ಕಾರಣ ಒಂದನೇದ್ದು. ಇನ್ನು ಒಂದು ಮೂಲ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡಿದ ಕಾರಣ. ಇಲ್ಲಿ ಇದಕ್ಕೇನಂತಾರ, ಚೇತನದ ವಿವರ್ತ. ಯಾಕಂದ್ರೆ ಇಲ್ಲಿ ಯಾವ ಚೇತನದ, ಇಲ್ಲಿ ಎಂತ ಚೇತನ ಅದ? ರಜ್ಜು ಉಪಹಿತ ಚೇತನ, ರಜ್ಜು ಅವಚ್ಛಿನ್ನ ಚೇತನ, ರಜ್ಜು ಅವಹಿತ ಚೇತನ. ಏನಂದ್ರೆ ಆ ಚೇತನನೇ ಏನಾಗಿದ, ಬ್ರಹ್ಮನೇ ರಜ್ಜುವಾಗಿ ತೋರ್ತಾ ಇದ್ದಾನೆ. ಬ್ರಹ್ಮ ಮತ್ತು ರಜ್ಜುವಿನ ಸತ್ಯಗಳು ವಿಪರೀತವಾಗ್ಯವ, ಅಪೋಸಿಟ್ ಅದಾವ. ಅವು ಒಂದು ಪಾರಮಾರ್ಥಿಕ ಅದ, ಏನೋ ಒಂದು ಅನಿರ್ವಚನೀಯ ಆದಂತ ರಜ್ಜು ಆದ. ಇನ್ನೇನದ, ತೋರುವಿಕೆ ಇರುವಿಕೆ ಇದು ಆಯ್ತು. ಮತ್ತ ಅದ್ರ ಸ್ಪೆಷಾಲಿಟಿ ಏನಂತಂದ್ರ, ಬ್ರಹ್ಮ ಹೋಗಿ ರಜ್ಜು ಆಗ್ಯಾನ ಅಂತಂದ್ರ ಏನ್ ಮಾಡ್ಯಾನ, ಬ್ರಹ್ಮ ಹೋಗಿ ರಜ್ಜು ಆಗ್ಯಾನ ಅಂತಂದ್ರ ಏನ್ ಮಾಡ್ಯಾನ, ತನ್ನ ಮೂಲ ರೂಪ ತ್ಯಾಗ ಮಾಡಿಲ್ಲ. ತಂದು ಮೂಲ ರೂಪ ತ್ಯಾಗ ಮಾಡಿಲ್ಲ. ಈಗ ನೀವು ಚರ್ಚಿಗೆ ಹೋಗೋದ್ ತಪ್ಪೇನ್ರಿ? ತಪ್ಪಿಲ್ಲ. ಮಸೀದಿಗೆ ಹೋಗೋದ್ ತಪ್ಪ? ಬುದ್ಧ ವಿಹಾರಕ್ಕೆ ಹೋಗೋದ್ ತಪ್ಪ? ಜೈನ ಬಸದಿಗೆ ಹೋಗೋದು ತಪ್ಪ?
ಸಿಖ್ಖರ ಮಂದಿರಗಳಿಗೆ ಹೋಗೋದು ತಪ್ಪ, ಸುವರ್ಣ ಮಂದಿರಕ್ಕ ಮಕ್ಕಾ ಮದೀನಕ್ಕೆ ಹೋಗೋದು ತಪ್ಪ? ಹೋಗ್ಬೇಕು, ಹೋಗ್ಬಾರ್ದಂತಲ್ಲ, ಹೋಗ್ಬೇಕು, ಎಲ್ಲಾ ಕಡೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ನಿಮ್ ಕೊಳ್ಳನ್ ಲಿಂಗ ಬಿಚ್ಚಿಟ್ಟಿಗೆ ಗಡ್ಡ ಬಿಟ್ಕೊಂಡು ಟೆಪಿಗೆ ಹಾಕೊಂಡು ಅವ್ರಂಗೆ ಕೊಳ್ಳಗೊಂದು ಪ್ಲಸ್ ಹಾಕೊಂಡು ಅತ್ತಿನ ಅವರ ಆಚಾರ ವಿಚಾರಗಳನ್ನ ಹಾಕೊಂಡು ನಿಮ್ಮದು ಕಳ್ಕೊಂಡ್ರಿ ಅಂತಂದ್ರೆ ಅದಕ್ಕೇನಂತಾರೆ ಪರಿಣಾಮ ಅಂತಾರ. ನೀವು ಹಾಗೆ ಇದ್ದು ಎಲ್ಲಿಗೆರೆ ಹೋರಿ, ಯಾರು ಬೇಡ ಅಂತಾರ. ಅಲ್ಲಿ ಕನ್ವರ್ಟ್ ಆಗಿಬಿಟ್ರಿ ಅಂತಂದ್ರೆ ಪರಿಣಾಮ. ಕನ್ವರ್ಟ್ ಆಗ್ಲಾರ್ದೆ ಎಲ್ಲ ಕಡೆ ಅದೇ ಪರಮಾತ್ಮನ ವಿಚಾರನೇ ನಡೆದದ. ಇಲ್ಲೇ ನಾವು ಒಬ್ಬರೇ ಪರಮಾತ್ಮನ ವಿಚಾರ ಮಾಡಂಗಿಲ್ಲ. ಬೈಬಲ್, ಕುರಾನ್, ಬುದ್ಧನ ಉಪದೇಶ ಮತ್ತಿನ್ನೇನದಾವ ಎಲ್ಲಾ ಧರ್ಮ ಗ್ರಂಥಗಳು ಏನದಾವ ಎಲ್ಲ ಪರಮಾತ್ಮನ ವಿಚಾರ. ಒಂದೊಂದು ರೀತಿ ಸ್ಟೈಲ್ ಆಫ್ ವಿಚಾರ ಮಾಡೋದು ಬೇರೆ ಬೇರೆ ರೀತಿ ಇರ್ತದೆ ಅಷ್ಟೇ. ಪರಮಾತ್ಮ ಇರೋದೇ ಹೆಂಗದ, ನಾವು ಎಲ್ಲಾ ಆಕಾರ ತಾಳೇನ, ಎಲ್ಲಾ ರೂಪ ತಾಳೇನ, ಯಾವ ರೂಪದಿಂದಾದ್ರೂ ಅವನಿಗೆ ನೀವು ಮಾಡ್ಕೋಬಹುದು. ಯಾರ ರೂಪ ಇಲ್ಲ ನಿರಾಕಾರ ಅದನ್ನು ಮಾಡ್ಕೋಬಹುದು, ಅಲ್ಲಂದ್ರೂ ಮಾಡ್ಕೋಬಹುದು, ಇಲ್ಲ ಅಂದ್ರೂ ಮಾಡ್ಕೋಬಹುದು, ಏನೆಲ್ಲ ಮಾಡ್ಕೋಬಹುದು. ಹಂಗಿರೋದೇ ಹೆಂಗದನ. ಈಗೇನ್ ಆಗ್ತದಪ್ಪ ಅಂತಂದ್ರೆ ನೀವು ಹೋಗಿ ಎಲ್ಲರೇ ಬೇರೆ ಮಂದಿರಗಳು ಪ್ರಾರ್ಥನೆಗಳಲ್ಲಿ ಹೋಗಿ ಅಲ್ಲಿ ಕನ್ವರ್ಟ್ ಆಗ್ಲಾರ್ದೆ ನೀವಾಗೇ ಇದ್ರಿ ಅಂತಂದ್ರ ಇದಕ್ಕ ವಿವರ್ತ ಅಂತ ಅಲ್ಲದನ್ರಿ. ಉದಾಹರಣೆ, ನಿಮ್ಮ ಮೂಲ ರೂಪ ತ್ಯಾಗ ಮಾಡ್ಲಾರ್ದೆ ಎಲ್ಲರೇ ಹೋರಿ, ಏನ್ ತೊಂದರೆ ಇಲ್ಲ. ಆದ್ರ ನಿಮ್ಮದೇ ಅಂತ ಒಂದು ನಿಮ್ಮ ಐಶ್ವರ್ಯ, ನಿಮ್ಮ ಸಂಪತ್ತು, ನಿಮ್ಮ ಭಾಗ್ಯ ಏನಪ್ಪ, ನಿಮ್ದೇನ್ ಭಾಗ್ಯ ಹೇಳಿ? ಒಂದ್ 10,000 ರೂಪಾಯಿ ಕಳಿಸಿ ಕೊಡ್ರಿ ಅಂತಂದ್ರೆ ಒಂದ್ ಏಟಿಗೆ ಕಳಿಸ್ಕೊಡ್ತೀರಿ. ಫೋನ್ ಪೇ ಇಲ್ರಿ ಅಪ್ಪರೇ, ಹಾಕ್ಬಿಡ್ತೀವಿ, ತಗೋರಿ ಹಾಕ್ಬಿಡ್ತೀವಿ, ಒಂದ್ 10,000 ರೂಪಾಯಿ ಹಾಕಿಬಿಡ್ತೀವಿ, ಕೊಟ್ಬಿಡ್ತೀರ ಇಲ್ಲ? ಇದ್ರ ಬಂದ್ ರೊಕ್ಕ ಇದ್ರ, ಇಲ್ಲಂದ್ರೆ ಏನ್ ಮಾಡ್ತೀವಿ? ಒಂದ್ 10,000 ರೂಪಾಯಿ ಹಾಕ್ರಪ್ಪ ಅಂದ್ರೆ ಹಾಕ್ತಿರಿಲ್ಲಪ್ಪ? ಹಾಕ್ತಿರ. ಆ ಭರವಸೆ ಅದ ನಮಗ. ಈಗ ನಾವು ಏನಿಲ್ಲ, ನಾವು ನಿಮಗದು ವಿಚಾರ ಸಾಗರ ಬುಕ್ ಕೊಡ್ತೀವಲ್ಲ, ಆ ಬುಕ್ ನೀವೇನ್ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಓದ್ತಾ ಇಲ್ಲ, ಬರಿತಾ ಇಲ್ಲ, ಏನು ಇಲ್ಲ, ನಮ್ ಬುಕ್ ನಮಗ್ ವಾಪಸ್ ಕೊಡ್ರಿ ಅಂತ ಹೇಳ್ದೇವ್ ಅಂದ್ರೆ ಅವಾಗ ಹೆಂಗ ಆಗ್ತದ? ನಾಳೆ ನೀವು ಸತ್ಸಂಗಕ್ಕೆ ಬರ್ಬೇಡ್ರಿ, ನಮ್ ಬುಕ್ ನಮಗ್ ಒಳಗೆ ಕೊಡ್ರಿ ಅಂದ್ರೆ ಅವಾಗ ಹೆಂಗಿರ್ತದ ಪರಿಸ್ಥಿತಿ? ದುಃಖ, ಸಂಕಟ ಆಗ್ತದ ಇಲ್ಲ? ಯಾಕೆ ಆಗ್ತದ ಅಂದ್ರ ಅದು ಏನಾಗ್ಯದ, ನಿಮ್ಮ ಐಶ್ವರ್ಯದ ಸ್ಥಾನದೊಳಗದ. ಅಲ್ಲಿ ಐಶ್ವರ್ಯದ ಸ್ಥಾನದೊಳಗ ವಿಚಾರ ಸಾಗರ ಅದ. ನಿಮ್ಮ ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಎಲ್ಲಕ್ಕಿಂತ ಹೆಚ್ಚಿನ ದೊಡ್ಡ ಐಶ್ವರ್ಯ ಯಾವದಪ್ಪ ಅಂದ್ರೆ ಈ ಜ್ಞಾನ. ಭೂಮಿ ನಿನ್ನದಲ್ಲ, ಪ್ರೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಎಲ್ಲ ಒಟ್ಟು ನಿನ್ನದಲ್ಲ, ನಿನ್ನದೆನ್ನುವುದು ಜ್ಞಾನ ರತ್ನ ಅಂತೇಳಿ ನಿಮ್ಗೇನಾಗ್ಯದ, ಆ ಜ್ಞಾನ ರತ್ನವ ಎಡುಗೊಡದೆ ಅಲಂಕರಿಸಿದೆ ಆದಡೆ ನಮ್ಮ ಭುವೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ನೋಡ ಎಲೆ ಮನವೇ ಅಂತ ನಿಮ್ ಮನಸ್ಸೇನಾಗ್ಯದ ವಿಚಾರ ಸಾಗರ ಕಂಡುಕೊಂಡದ. ಈ ವಿಚಾರ ಸಾಗರ ಕಂಡುಕೊಂಡು ನಿಮಗ 4 ರೀತಿಯಂತ ಐಶ್ವರ್ಯಗಳು ಬಂದವ. ಒಂದು ಐಶ್ವರ್ಯ ಈಶ್ವರ ಕೃಪಾ, ಎರಡನೇ ಐಶ್ವರ್ಯ ಯಾವುದು? ಗುರು ಕೃಪಾ. ನಿಶ್ಚಲದಾಸನಂತ ಗುರು ಸಿಕ್ಕನ ನಿಮಗ. ಜಗತ್ತಿನಾಗ ಎಂತಿಂತ ಹುಚ್ಚುಚ್ಚು ಗುರುಗಳು ಬೆನ್ನಚ್ಚಿ ಹೋಗಿ ಏನೇನೋ ಮಾಡ್ಲಕತ್ತಾರ, ಅವ್ರಿಗೆ ಎಲ್ಲರಿಗಿಂತ ಟಾಪ್ ಮೋಸ್ಟ್ ನಿಶ್ಚಲ ಸೌದ ಅಲ್ಲ ಅಂತ ಒಬ್ಬ ಗುರು ಸಿಕ್ಕನ. ಮತ್ತೇನಾಗೇನ, ಒಂದು ಅಗ್ನಿ ಶ್ರೇಷ್ಠವಾದ ಗ್ರಂಥ ಸಿಕ್ಕದ. ಮತ್ತೆ ಇದಕ್ಕ ಅಂತಃಕರಣ ನಿಮಗೇನಾಗ್ಬಿಟ್ಟದ, ಶರಣಾಗತಿ ಹೊಂದಿಬಿಟ್ಟದ. ಮತ್ತೆ ಎಲ್ಲರೂ ಹೋಗ್ಬೇಕು, ಏನಾರು ಕೇಳ್ಬೇಕು ಅನ್ಸ್ಲಕತ್ತದ ನಿಮಗ,
ಮತ್ ಬೇರೆ ಯಾವ್ದ ಗ್ರಂಥ ಇದಕ್ಕಿಂತ ಚಲೋ ಆದಂತ ಅನಿಸ್ಲಕತ್ತದೇನು, ಮತ್ ಶ್ಯಾಮರೇ ನಿಶ್ಚಲದಾಸನಕ್ಕಿಂತ ಬೇರೆ ಗುರು ಚಲೋ ಗುರು ಅದನ್ನಂತ ಅನಿಸ್ಲಕತ್ತದೇನು, ನಿಮ್ಮ ಜೀವನದ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಬೇಜಾರದ ಏನು, ಅದನ್ನೇ ಪ್ರಸಾದ ಮಾಡ್ಕೊಂಡು ಜೀವನ ಮಾಡ್ಲಕತ್ತೀರಾ ಇಲ್ಲ? ಹೀಗಾಗಿ ಏನಾರ ಮತ್ತೆ ಹೊಸ ಆಸೆಗಳದಾವೇನು? ಈಗ ಏನಾರ ನಿಮಗ ಈ 4 ಕೃಪೆಗಳು ಬಂದವಂತಾಗ್ಬಿಟ್ಟವೆ. ಈಗ ನಿಮಗೆ ಈ 4 ಕೃಪೆಗಳು ಬಂದವಸ್ತಾಗ್ಬಿಟ್ಟವೆ. ಏನ್ ಮಾಡ್ತೀರಿ? ಇವು ಐಶ್ವರ್ಯಗಳು ಹೌದಾ ಅಲ್ಲ? ನೀವು ಕೃಪಾ ಚತುಷ್ಟಯಗಳು ನಿಜವಾದ ಐಶ್ವರ್ಯಗಳು ಹೌದಲ್ರಿ? ಐಶ್ವರ್ಯಗಳೇ ಇವು. ಇವುಗಳಿಂದಲೇ ನಿಮಗೆ ಬಲ. ವಿಚಾರ ಸಾಗರ ಗ್ರಂಥ ಇದರ ಬಗ್ಗೆ ವಿಚಾರ ನೀವು ತುಂಬಿ ತುಳುತ್ತಾ ಇದ್ದೀರಂದ್ರೆ ಅದರ ಬಲನೇ ಬಲ ನಿಮಗೆ. ಮತ್ತೇನೇನ ಉಳಿದದ್ದೆಲ್ಲ ಬಲ ಏನ್ ಕೆಲಸಕ್ಕೆ ಬರ್ತು? ಈ ಬಲ ನಿಮಗೆ ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರುವಂತ ಬಲ ಇದೆ. ಅದೆಲ್ಲ ಹೇಳೋಣ. ಆಮೇಲೆ ಈಗೇನಪ್ಪ ಅಂತಂದ್ರೆ ಬ್ರಹ್ಮದ ಅಥವಾ ಚೇತನದ ವಿವರ್ತ ಅಂತ ಗೊತ್ತಾಯ್ತು. ಈ ಚೇತನದ ವಿವರ್ತದೊಳಗ ಅಜ್ಞಾನ ಮಾಯೆ ಆದ ಇಲ್ಲ. ಹಂಗ ಕಾಣಬೇಕಾದ್ರೆ ಅಜ್ಞಾನ ಆದ ಇಲ್ಲ. ಅಜ್ಞಾನ ಇದ್ದಿದ್ದಿಲ್ಲ ಅಂದ್ರೆ ಬ್ರಹ್ಮ ಕಂಡು ಬಿಡ್ತಿದ್ದ. ಈಗ ಹಂಗ ಕಾಣ್ಲಿಕ್ಕತ್ತದ ಅಂತಂದ್ರೆ ಅಲ್ಲಿ ಅಜ್ಞಾನ ಆದ ಇಲ್ಲ, ಮಾಯೆ ಅಥವಾ ಅವಿದ್ಯೆ ಆದ ಇಲ್ಲ. ಅಲ್ಲ, ಅದು ಏನ್ ಕೆಲಸ ಮಾಡ್ತದ? ಅವಿದ್ಯೆಗೆ ಏನ್ ಶಕ್ತಿಗಳದವ? ಇದ್ದದ್ದು ಇಲ್ದಂಗ್ ಮಾಡೋದು, ಇಲ್ಲದ್ದು ಇದ್ದಂಗ್ ಮಾಡೋದು. ಇದ್ದದ್ದು ಇಲ್ದಂಗ್ ಮಾಡೋದಕ್ಕೆ ಎಂತ ಶಕ್ತಿ ಅಂತಾರ? ಅದಕ್ಕ ಇದ್ದದ್ದು ಇಲ್ಲದಂಗ ಮಾಡೋದಕ್ಕೆ ಆವರಣ ಶಕ್ತಿ ಅಂತ. ಇಲ್ಲದ್ದು ಇದ್ದಂಗ ಮಾಡೋದಕ್ಕ ವಿಕ್ಷೇಪ ಶಕ್ತಿ ಅಂತಾರೆ. ಇವೆರಡು ಶಕ್ತಿ ಅದಾವ. ಈಗ ಏನ್ ಮಾಡ್ಯದ? ಬ್ರಹ್ಮ ಏನಾಗ್ಯದ? ಹಂಗ ಕಾಣಾಗ ಹಂಗ ಕಾಣೋ ಟೈಮ್ನಾಗ ಬ್ರಹ್ಮ ಏನಾಗ್ಯದ? ಆವರಣಕ್ಕೊಳಗಾಗ್ಯದ. ಬ್ರಹ್ಮ ಆವರಣಕ್ಕೊಳಗಾಗ್ಯದ. ಬ್ರಹ್ಮ ಆವರಣಕ್ಕೊಳಗಾಗ್ಯದ ಅಂತಂದ್ರ ಬ್ರಹ್ಮನೊಳಗೆ ಏನಾರ ಆವರಣದ ಏನು? ಬ್ರಹ್ಮನೊಳಗೆ ಕತ್ತಲದ, ಬ್ರಹ್ಮನೊಳಗೆ ಅಜ್ಞಾನ ಅದ ಅಂತೀರೇನು? ಸೂರ್ಯನೊಳಗೆ ಕತ್ತಲದ ಏನು? ಕತ್ತಲು ಎಲ್ಲಿ ಅದ? ಅಜ್ಞಾನ ಎಲ್ಲಿ ಅದ? ಬ್ರಹ್ಮನೊಳಗೆ ಆವರಣ ಇದ್ದಿದ್ದಿಲ್ಲ ಅಂತಂದ್ರೆ ಅವ ಯಾಕೆ ಆವರಣಕ್ಕೊಳಗಾದ? ಈಗ ಸೂರ್ಯನ ನೋಡ್ಬೇಕಂತೀರಿ, ಸೂರ್ಯನೊಳಗೆ ಕತ್ತಲು ಇಲ್ಲ ಅಂತೀರಿ. ಅಲ್ಲಿ ನೋಡಾಗ ನೀವು ಕಣ್ಣು ಮುಚ್ಕೊಂಡ್ಬಿಟ್ರೆ ಸೂರ್ಯನೊಳಗೆ ಏನ್ ಸಮಸ್ಯೆ ಅದೇನು ಇಲ್ಲ. ನೀವು ಕಣ್ಣು ಮುಚ್ಚಿಕೊಂಡವ ಸಮಸ್ಯೆ ಅದು. ಹೌದಾ ಇಲ್ಲ? ಹೆಂಗ? ಕತ್ತಲು ಕಣ್ಣಾಗ ಅದು ಸೂರ್ಯನೊಳಗದಾರೆ ಅಂತ. ಕಣ್ಣಾಗ ನೀವು ಕಣ್ಣು ಮುಚ್ಚಿದ್ದಕ್ಕ ನಿಮ್ಮಲ್ಲಿ ಅದ ಸಮಸ್ಯೆ, ಅವನಲ್ಲಿಲ್ಲ. ಅದೇ ರೀತಿ ಬ್ರಹ್ಮ ಆವರಣಗೊಂಡಿದೆ ಅಂತಂದ್ರೆ ಬ್ರಹ್ಮಗ ಆವರಣಗೆ ಮುಚ್ಚಾಕ ಏನೇನ ಎದರ್ಲಿಂತಾರೆ ಮುಚ್ಚಲಕ್ ಬರ್ತದೇನೋ ಅವನಿಗೆ?
ಅವನು ತಿಳ್ಕೊಳಕ ಆಗ್ಲಾರ್ದಂಥದ್ದು ಒಂದು ಏನಾಗ್ಯದ, ಬ್ರಹ್ಮನನ್ನ ತಿಳಿದುಕೊಳ್ಳಲಿಕ್ಕೆ ಆಗಲಾರದ್ದು. ಅದಕ್ಕೆ ಅವಿದ್ಯೆ ಅಂತಾರೆ. ಆ ಅವಿದ್ಯೆ ನಮ್ಮಲ್ಲಿರುವ ಕಾರಣ ಬ್ರಹ್ಮ ನಮಗೆ ಕಾಣ್ಲಾರ್ದೆ ಹಗ್ಗ ಆಗಿ ಕಾಣ್ಲಿಕ್ಕತ್ತಾನ. ಹೀಗಾಗಿ ಸೂಕ್ಷ್ಮ ಜ್ಞಾನಗಳು ಇವು ಏನದವ ಬುಕ್ನಾಗ ಬರ್ದಿರಂಗಿಲ್ಲ, ಹೇಳ್ಬೇಕಾಗ್ತದೆ. ಬ್ರಹ್ಮ ಏನಾಗ್ಯದ, ಆವರಣಗೊಂಡಿದೆ. ಬ್ರಹ್ಮ ಆವರಣಗೊಂಡ್ಯದಂದ ಕೂಡಲೇನ ಬ್ರಹ್ಮ ಎದರ್ಲಿಂತ ಮುಚ್ಚಿ ಹಾಕ್ಯಾರಂತ ಅಲ್ಲ. ಬ್ರಹ್ಮನನ್ನ ತಿಳಿಲಾರದಂತ ಒಂದು ಸ್ಥಿತಿ ನಮ್ಮೊಳಗಾದ ಅವಿದ್ಯೆ ಅಂತ ಅದ. ಆ ಅವಿದ್ಯೆಯ ಕಾರಣ, ನಮ್ಮೊಳಗಿನ ಅವಿದ್ಯೆಯ ಕಾರಣ ಬ್ರಹ್ಮ ಆವರಣಗೊಂಡಿದೆ. ಬ್ರಹ್ಮ ಆವರಣಗೊಂಡು ಸುಂಕುತ್ತದೇನು, ಅದ್ರ ಜಾಗದಾಗ ಮತ್ತೊಂದೇನೋ ತೋರ್ಲಕತ್ತದಲ್ಲ. ಏನ್ ತೋರ್ಲಕತ್ತದ? ಹಗ್ಗ ತೋರ್ಲಕತ್ತದ. ರಜ್ಜು ಉಪೇತ ಚೇತನದೊಳಗ ಆ ಚೇತನ ಆವರಣಗೊಂಡು ರಜ್ಜು ಪ್ರಕಟ ಆಗ್ಲಕತ್ತದಲ್ಲಿ. ಅವಿದ್ಯೆ ಒಂದು ಕಾರಣ, ಅದು ರಜ್ಜು ಪ್ರಕಟ ಆಗ್ಲಿಕ್ಕತ್ತದ. ಹೌದಾ? ಇದಕ್ಕೇನಂತಾರ? ರಜ್ಜು ಪ್ರಕಟ ಆಗೋದಕ್ಕೆ ಏನಂತಾರ? ಬ್ರಹ್ಮ ಮಾಯ ಆಗಿದ್ದಕ್ಕೆ ಏನಂತಾರ? ರಜ್ಜು ಪ್ರಕಟ ಆಗೋದಕ್ಕೆ ಏನಂತಾರ? ಅವಿದ್ಯೆಯ ವಿಕ್ಷೇಪ ಶಕ್ತಿಯ ಕಾರಣ ರಜ್ಜು ಏನಾಗ್ಯದ, ಪ್ರಕಟ ಆಗ್ಲಕತ್ತದ. ಅವಿದ್ಯೆಯ ಆವರಣ ಶಕ್ತಿಯ ಕಾರಣ ಬ್ರಹ್ಮ ಏನಾಗ್ಲಕತ್ತದ, ಅವ್ಯಕ್ತ ಆಗ್ಲಕತ್ತದ, ಕಾಣ್ಲಾರ್ದಂಗ ಆಗ್ಲಕತ್ತದ. ಇಷ್ಟು ತಿಳ್ಕೋಬೇಕು. ವಿವರ್ತ ಅಂದ್ರೆ ಗೊತ್ತಾಯ್ತಾ? ಪಕ್ಕ ವಿರುದ್ಧವಾದ ಸತ್ಯಗಳನ್ನ ತೋರುವುದು ಮತ್ತು ತನ್ನ ಮೂಲ ರೂಪವನ್ನು ತ್ಯಾಗ ಮಾಡದೆ ಅನ್ಯ ರೂಪವನ್ನು ಧಾರಣೆ ಮಾಡುವ ಕಾರಣ. ಇದಕ್ಕೇನಂತಾರ? ವಿವರ್ತ, ಚೇತನದ ವಿವರ್ತ. ಎದರ ವಿವರ್ತ? ರಜ್ಜುವಿನ ವಿವರ್ತ ಏನು ಚೇತನದ ವಿವರ್ತ? ಅಧಿಷ್ಠಾನ ವಸ್ತು ಯಾವುದು? ಚೇತನ. ಚೇತನ ಅಧಿಷ್ಠಾನ ವಸ್ತುವನ್ನು ಹಿಡ್ಕೊಂಡೇ ಹೇಳ್ಬೇಕು ನಾವು. ಅಧಿಷ್ಠಾನ ವಸ್ತುವನ್ನು ಹಿಡ್ಕೊಂಡು ಹೇಳ್ಬೇಕು. ಅದಕ್ಕೆ ಇದು ಚೇತನದ ವಿವರ್ತ ಅಂತಾರೆ. ಇಷ್ಟು ನೀವು ಇದು ಹೊಸ ಚಾಪ್ಟರ್, ಇದ್ರೊಳಗೆ ಇಷ್ಟು ತಿಳ್ಕೋಬೇಕು. ರಜ್ಜು ಚೇತನದ ವಿವರ್ತವಾಗಿದೆ. ಅಲ್ಲಿ ಏನಾಗ್ಯದ ಆಗ್ಯದ ಕರೆ, ಅದರ ರಜ್ಜುವನ್ನ ನೀವು ನೋಡಕ್ ಹೋಗಿರಿ, ಅಥವಾ ನೀವು ಹೋಗಾಗ ದಾರ್ಯಾಗ ಬಿದ್ದದ, ಅಥವಾ ಕನಸಿನೊಳಗ ಬಂದದ, ಏನೋ ಆಗ್ಯದ. ಏನಾಗ್ಬಿಟ್ಟದ, ಮಂದಗತ್ತಲೆಯ ಕಾರಣ ಅಥವಾ ಎಚ್ಚರವಿಲ್ಲದ ಕಾರಣ ಕನಸು ಬಿದ್ದದೋ, ಅಥವಾ ಕತ್ತಲಂದ್ರೆ ಬೆಳಕಿಲ್ಲೋ, ತಿಮಿರಾದಿ ದೋಷಗಳ ಕಾರಣ ಏನಾಗ್ಬಿಟ್ಟದ, ಅದು ನಿಮಗೆ ಹಗ್ಗವಾಗಿ ಕಾಣ್ತಾ ಇಲ್ಲ. ಹಗ್ಗ ಆಗಿ ಕಾಣ್ತಾ ಇಲ್ಲ. ರಜ್ಜುವಿನಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಅಂದ್ರೆ ಭಯಾದಿಗಳು, ದುಃಖಾದಿಗಳು ಉಂಟಾಗ್ಲಕತ್ತವ. ಎದಕ್ಕ? ಗೊತ್ತಿಲ್ಲ, ಎಚ್ಚರಿಲ್ಲದ ಕಾರಣ. ಕನಸಿನಾಗ ಹಾವು ಬಂದದ, ಮತ್ತ ಹಾವು ಎಲ್ಲಿ ಬಂದದ? ಬೆಳಕಿಲ್ಲದ ಕಾರಣ ಮಂದಗತ್ತಲೆ ಹಾವು ಬಂದ್ಬಿಟ್ಟ. ಎದಕ್ಕಿದು ಈ ರೀತಿ ಆಗಿದ್ದು? ಯಾಕೆ ಬತ್ತು ಅಂತಂದ್ರ ಅಲ್ಲಿ ಆವರಣ ಭಂಗ ಆಗಲಿಲ್ಲ. ರಜ್ಜುವಿನ ಆವರಣ ಭಂಗವಾಗಲಾರದ ಕಾರಣ ಅಲ್ಲೇನಾಯ್ತು? ಅವಿದ್ಯೆ ಇಲ್ಲದ ನಿಮ್ಮೊಳಗೆ ಅದ, ನಿಮ್ಮ ಅಂತರಂಗದಾಗೆ ಆದ ಇಲ್ಲ ಅವಿದ್ಯೆ. ನಿಮ್ಮ ಅಂತರಂಗದೊಳಗಿರುವ ಅವಿದ್ಯೆ ಏನ್ ಮಾಡ್ತದ? ಅವಿದ್ಯೆ ಅಂದ್ರೆ ಏನು? ಹಗ್ಗ ಅಂತ ಗೊತ್ತಿಲ್ಲದಿರುವಿಕೆಯೇ ಹಗ್ಗದ ಅವಿದ್ಯೆ.
ಹಗ್ಗದ ಬಗ್ಗೆ ಹಗ್ಗ ಅಂತ ಗೊತ್ತಿಲ್ಲದಿರುವಿಕೆಯೇ ಹಗ್ಗದ ಅವಿದ್ಯೆ. ಅವಿದ್ಯೆ ಅಂದ್ರೆ ಏನಂದ್ರೆ ಗೊತ್ತಿಲ್ಲದಿರುವಿಕೆ. ಮತ್ತೇನು ಗೊತ್ತಿಲ್ಲ ಅಂತಿರಲ್ಲ, ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿರಲ್ಲ, ಅದೇ ಅವಿದ್ಯೆ. ಅದೇ ಅವಿದ್ಯೆ, ಮತ್ತಿಲ್ಲ. ಏನು ಗೊತ್ತಿಲ್ಲ, ರಜ್ಜು ಗೊತ್ತಿಲ್ಲ. ಮುಂದೆ ಕರ್ಕೊಂಡೋಗಿ ಎಳಿ ಮುಟ್ಟಿಸ್ತಾನ ಏನೋ ಬೆನ್ನ ಹಚ್ತೀವಿ, ಹಿಂಗ ಅದನ್ನಂತ ನಮಗ್ ಗೊತ್ತಿಲ್ಲ ಅಂತ. ನಾ ಹೆಂಗದೀನಿ ನಿಮ್ಗೇನು ಗೊತ್ತು? ಬೆನ್ನ ಹಚ್ಚಿ ಹೋಗ್ತಿರಂಗ್ ಬೆನ್ನ ಹಚ್ತೀವಿ, ಕರ್ಕೊಂಡೋಗಿ ಇಲ್ಲಿ ಮೋದಿ ಕೊಡ್ತಾನೋ ಇನ್ನ ಬಂಧನಕ್ಕೆ ಒಳಗ ಮಾಡ್ತಾನೋ ಯಾವನಿಗೆ ಗೊತ್ತು? ಗೊತ್ತಿಲ್ಲದಿರು ಅವಿದ್ಯೆ. ಹೌದಿಲ್ಲ? ವಿಚಾರ ಸಾಗರ ಬುಕ್ ದೊಡ್ಡದೊಂದು ಬುಕ್ ಹಿಡ್ಕೊಂಡು ಚಕ್ಕಿಗೆ ಬಿದ್ದು ಓದ್ಲಕತ್ತೀವಿ, ಮುಂದೆ ಏನಾಗ್ತದೋ ಏನೋ ಯಾವನಿಗೆ ಗೊತ್ತು? 135ನೇ ವಿಷಯಾಂಕದಾಗ 34ನೇ ವಿಷಯಾಂಕದಾಗ ಅದೀವಿ. ಅವು ಏನದಾವ 500 ವಿಷಯಾಂಕ ಅದಾವ. ಅವೆಲ್ಲ ಓದು ಏನದಾವ ಇನ್ನು ಅವಿದ್ಯೆ ಒಳಗದಾವು. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಿಳಿದ ಮೇಲೆ ಅದಕ್ಕೆ ಗೊತ್ತು ಮಾಡ್ಕೋಬೇಕನ್ನೋದು ಏನದ ಜೀವನೋತ್ಸಾಹ. ನಿಮ್ಮೊಳಗೊಂದು ಉತ್ಸಾಹ ಇರ್ಬೇಕು. ಗೊತ್ತಿಲ್ಲ ತಿಳ್ಕೋಬೇಕಪ್ಪ ಅಂತ. ತಿಳ್ಕೋಬೇಕಂತಂದ್ರ ಅದ್ರೊಳಗೆ ಓದ್ಬೇಕು, ಬರಿಬೇಕು, ಮಾಡಬೇಕು. ಮತ್ತು ಮಾಡ್ಲಕತ್ತಿರಲ್ಲ ಎಲ್ಲ ಪ್ರಯತ್ನ. 4ನೇ ತರಂಗದಾಗ ನಾನದೀನಿ, 5ನೇ ತರಂಗದಾಗ ಎಲ್ಲರ ಹಂಗದಾರ ಆ ಪಾಠದಾಗಾರ ಗುರುಗಳು 4ನೇ ಪಾಠ ಹೇಳಕ್ ಟೀಚರ್ 5ನೇ ಪಾಠ ಹೇಳಕತ್ತಾರ. ಹೆಂಗದ ಸಂಜೆ ಒಳಗೆ ನಡೆದದ 5ನೇ ಪಾಠ ಹೇಳ್ತಾರ. ಇನ್ನು 6ನೇ ಪಾಠ ಹೇಳೋರು ಇನ್ನೂ ತಯಾರು ಮಾಡ್ಲಕತ್ತೀವಿ. ನಮ್ಮ ಸತ್ಸಂಗನೇ ವಿಚಿತ್ರ ಸತ್ಸಂಗ. ಶಿಷ್ಯರೇ ಮುಂದಿರ್ತಾರ, ನಮ್ಮ ಗುರು ಹಿಂದಿರ್ತಾನ. ನನ್ನ ಬಿಟ್ಟು ಒಂದು ಇಂಚು ಅಳ್ಳಾಡಿ ಅಂದ್ರೆ ನೋಡ್ ನಾನು ಏನ್ ಹೇಳ್ತೀನಿ ಅಷ್ಟು ಕೇಳಂತೇಳಿ ಕೈಕಾಲ್ ಕಟ್ಟಿಟ್ಟಿರ್ತಾರೆ ಶಿಷ್ಯರನ್ನ. ನಮ್ಮಲ್ಲಿ ಹಂಗಿಲ್ಲ. ನೀವ್ ಹೆಂಗ್ ಹೇಳ್ತೀರ ಹಂಗೆ ಕೇಳ್ತೀವಿ. ಏನ್ರಿ ಗುರು ಹಿಂದಿದ್ದಂದ್ರೆ ಗುರಿ ನಮ್ಗ ಅದಕ್ಕೆ ಗೊತ್ತಿಲ್ಲದಿರುವಿಕೆ. ಏನು ಗೊತ್ತಿಲ್ಲ? ರಜ್ಜುವಿನ ಗೊತ್ತಿಲ್ಲದಿರುವಿಕೆ, ರಜ್ಜುವಿನ ಅಜ್ಞಾನ, ರಜ್ಜುವಿನ ಅವಿದ್ಯೆ. ಏಕೆ ಗೊತ್ತಾಗ್ತಾ ಇಲ್ಲ? ಎಚ್ಚರಿಲ್ಲದಕ್ಕೆ ಗೊತ್ತಾಗ್ತಾ ಇಲ್ಲ. ಮತ್ತು ತಿಮಿರಾದಿ ದೋಷಗಳು, ಒಂದು ಕಣ್ಣಿನ ದೋಷ ಅಥವಾ ಬೆಳಕಿನ ದೋಷ. ಹೀಗಾಗಿ ಏನಾಗ್ಯದ? ಅವಿದ್ಯೆ ಕ್ಷೋಭೆಗೊಳಗಾಗ್ತಾ ಇದೆ. ಕ್ಷೋಭೆಗೊಳಗಾಗೋದಕ್ಕೆ 2 ರೀತಿ ಅವಿದ್ಯೆಗಳು. ಹೊರಗ ಅರೆ ನಿಮ್ಮ ಅಂತರಂಗದೊಳಗೆ ಒಂದೇ ಬ್ರಹ್ಮ ಅದನ, ರಜ್ಜುವಿನೊಳಗೂ ಬ್ರಹ್ಮ ಅದನ, 2 ಕಡೆ ಅದನ. ಅಲ್ಲಿ ಏನಂತ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಇದು ಏನಂತ ಇದು ಗೊತ್ತಾಗ್ತಾ ಇಲ್ಲ. ಹೊರಗಿನ ಕತ್ತಲೆ ಏನ್ ಮಾಡ್ಯದ? ಹಗ್ಗವನ್ನ ಆವರಣ ಮಾಡ್ಯದ. ಒಳಗಿನ ಕತ್ತಲೆ ನಿಮ್ಮ ಜ್ಞಾನವನ್ನ ಆವರಣ ಮಾಡ್ಯದ. ಹೀಗಾಗಿ ಏನಾಯ್ತು? ಈ 2 ಅವಿದ್ಯೆಗಳು ಕ್ಷೋಭೆಗೊಂಡು ಅಂತರವಿದ್ಯೆ ಮತ್ತು ಬಹಿರವಿದ್ಯೆ ಅಂತ. ಬಹಿರವಿದ್ಯೆ ಏನ್ ಮಾಡ್ತದ? ರಜ್ಜುವಿನಲ್ಲಿ ಬಹಿರಂಗದಲ್ಲಿ ಅದ. ಅಂತರವಿದ್ಯೆ ಅಂತಂದ್ರ ನಿಮ್ಮ ಅಂತರಂಗದಾಗ ಅದ. ಈ ಅವಿದ್ಯಾ ವೃತ್ತಿ ದ್ವಯಗಳ ಕಾರಣ ಅಂತರವಿದ್ಯೆ ಸರ್ಪದ ಜ್ಞಾನವಾಗಿದೆ. ಬಹಿರವಿದ್ಯೆ ಏನಾಗ್ಯದ? ಸರ್ಪ ಆಗಿ ಕುಂತದ. ಸರ್ಪದ ಜ್ಞಾನ ನಿಮ್ಮ ಒಳಗಾಗ್ಯದ. ಸರ್ಪ ಎಲ್ಲದ? ಹೊರಗೆ ರಜ್ಜುವಿನ ಬಲ್ಯ. ಇದನ್ನೇ ಏನಂತಾರ? ಅವಿದ್ಯೆಯ ಪರಿಣಾಮ ಎನ್ನುತ್ತಾರೆ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಅವಿದ್ಯೆಯ ಪರಿಣಾಮ ಅಂತಂದ್ರೇನು? ಅವಿದ್ಯೆಯು ತಾನು ವಿಕಾರವಾಗಿ ಸರ್ಪ ಮತ್ತು ಸರ್ಪದ ಜ್ಞಾನವಾಗಿದೆ. ನಿಮ್ಮ ಅಂತರವಿದ್ಯೆ ಏನಾಗ್ಯದ? ತನ್ನ ಮೂಲ ರೂಪ ತ್ಯಾಗ ಮಾಡಿ ಏನಾಗಿಬಿಟ್ಟದ? ಈಗದು ಸರ್ಪದ ಜ್ಞಾನವಾಗಿ ಕೂತು ಭಯ ದುಃಖ ಉಂಟು ಮಾಡ್ಲಿಕ್ಕತ್ತದ. ನಿಮ್ಗೆ ಭಯ ದುಃಖ ಉಂಟಾಗೋ ಟೈಮ್ನೊಳಗೆ ಬೇರೆ ಏನಾದ್ರು ಕಾಣಿಸ್ತದೆ? ಏನಿಲ್ಲ, ಒಂದೇ ಕಾಣಕತ್ತದ. ಮತ್ತ ಬಹಿರವಿದ್ಯೆ ಏನಾಗ್ಯದ? ತನ್ನ ಮೂಲ ರೂಪದ ಹಗ್ಗ ಅದು ಬಿಟ್ಟು ಏನಾಗ್ಬಿಟ್ಟದ? ಹಾವಾಗಿ ತೋರ್ಲಕತ್ತದ. ಹಗ್ಗದಿಂದ ಮುಂದ ಹಾವಿನ ಜ್ಞಾನ ಏನಾಗ್ತದಲ್ಲ ಅದು ಅವಿದ್ಯೆಯ ಪರಿಣಾಮ. ಹಗ್ಗ ಮತ್ತು ಹಗ್ಗದ ಹಿಂದೆ ಏನು ನಡೆದದ ಅದು ಚೇತನ ಶಿವರ್ತ. ಹಗ್ಗದಲ್ಲಿಂತ ಮುಂದೆ ಹಗ್ಗ ಆಗಿ ಆಟ ಕೂತಿಲ್ಲ, ಅದು ಸರ್ಪ ಆಗಿ ಕಾಣ್ಲಕತ್ತದ. ಸರ್ಪದ ಜ್ಞಾನ ಆಗ್ಲಕತ್ತದ.
ಹೆಂಗದು? ಸರ್ಪ ಮತ್ತು ಸರ್ಪದ ಜ್ಞಾನ ಎಲ್ಲಿಂತ ಹಗ್ಗದಲ್ಲಿಂತ ಈ ಕಡೆ ಮುಂದಿನ ಪ್ರೋಸೆಸ್ ಅದು. ಹಗ್ಗದಲ್ಲಿಂತ ಹಿಂದಾಗದೇನು? ಚೇತನದ ವಿವರ್ತ. ಹಗ್ಗದಲ್ಲಿಂತ ಈ ಕಡೆ ಮುಂದೆ ಸರ್ಪದ ಜ್ಞಾನ ಅವಿದ್ಯೆಯ ಪರಿಣಾಮ. ಹಿಂಗದ ನೋಡ್ರಿ. ಏನ್ ಮಾಡ್ತೀರಿ? ಇಲ್ಲೇನಾಯ್ತು? ಅಂತರವಿದ್ಯೆ ಮತ್ತು ಬಹಿರವಿದ್ಯೆಗಳು ಕೂಡಿ ಏನಾಗ್ಬಿಟ್ಟು ಸರ್ಪ ಮತ್ತು ಸರ್ಪದ ಜ್ಞಾನವಾಗಿ ತೋರಿಸ. ಅಂತರವಿದ್ಯೆ ಏನಾಗ್ಯದ? ಸರ್ಪದ ಜ್ಞಾನ ಆಗ್ಯದ. ಬಹಿರವಿದ್ಯೆ ಏನಾಗ್ಯದ? ಸರ್ಪ ಕೂತದ. ಇಲ್ಲಿ ಏನಾಗ್ಯದ? ಆವರಣ ಯಾವ್ದಾಗ್ಯದ? ವಿಕ್ಷೇಪ ಯಾವ್ದಾಗ್ಯದ? ಯಾವದಿಲ್ದಂಗೆ ಆಗ್ಯದಿದ್ರಾಗ ಹಗ್ಗ ಇಲ್ಲದಂಗಾಗ್ಯದ. ಇಲ್ಲಿ ಹಗ್ಗ ಆವರಣಕ್ಕೊಳಗಾಗ್ಯದ, ಸರ್ಪ ವಿಕ್ಷೇಪಕ್ಕೊಳಗಾಗ್ಯದ. ಹೀಗಾಗಿ ಇಲ್ಲಿ ರಜ್ಜುವಿನ ವಿಷಯ ಗೌಣವಾಗಿಬಿಡ್ತದ. ಈಗ ಚೇತನದ ವಿವರ್ತದ ಪ್ರಶ್ನೆನೇ ಇಲ್ಲಲ್ಲೇ. ಹಗ್ಗನೆ ಕಾಣಲಾಗ್ಯದ ಅಂತಂದ್ಮೇಲೆ ಅದು ಉಪಯುಕ್ತ ಚೇತನ ಮತ್ತ ಅದು ಬ್ರಹ್ಮದ ಉಪಯುಕ್ತ ಚೇತನದ ವಿವರ್ತ ಹಗ್ಗಾಗ್ಯದ ಅಂತ ಹೇಳ್ಬೇಕಾದ್ರೆ ಅದು ಹಗ್ಗನೆ ಕಾಣಲಾಗ್ಯದ. ಹೀಗಾಗಿ ಏನಾಗ್ಬಿಡ್ತು? ಆ ಹಗ್ಗ ಮತ್ತು ಆ ಹಗ್ಗದ ಉಪಯುಕ್ತ ಚೇತನದ ವಿಷಯ ಗೌಣ ಆಗಿ ಇಲ್ಲಿ ಮುಂದೆ ಏನಾಗ್ತದ? ಪರಿಣಾಮದೊಳಗ ಸರ್ಪದ ವಿಚಾರವೇ ಚರ್ಚೆಗೆ ಮುಖ್ಯವಾಗ್ತದೆ. ಇಲ್ಲಿ ಸರ್ಪ ತೋರುವಾಗ ರಜ್ಜುವಿನ ಜ್ಞಾನ ಇರುವುದಿಲ್ಲ. ರಜ್ಜುವಿನ ಜ್ಞಾನ ಇಲ್ಲ ಅಂದ್ರೆ ರಜ್ಜು ಉಪಯುಕ್ತ ಚೇತನದ ಜ್ಞಾನನೂ ಇರಂಗಿಲ್ಲ. ಹೀಗಾಗಿ ಏನಾಯ್ತು? ಅಲ್ಲಿ ವಿವರ್ತದ ವಿಚಾರ ಇಲ್ಲ. ಇಲ್ಲೇನಾಯ್ತು? ಹಗ್ಗದ ಹಾವಿನ ವಿಚಾರನೇ ಭಾರಿ ಮುಖ್ಯ ಆಗ್ಬಿಡುತ್ತೆ. ಇಲ್ಲಿ ರಜ್ಜುವಿನ ಅಜ್ಞಾನವೇ ಸರ್ಪವಾಗಿ ಮತ್ತು ಸರ್ಪದ ಜ್ಞಾನವಾಗಿ ತೋರುತ್ತಿದೆ. ಇದನ್ನೇ ಪರಿಣಾಮ ಎನ್ನುತ್ತಾರೆ. ಇದು ಎದರ ಪರಿಣಾಮ? ಅವಿದ್ಯೆಯ ಪರಿಣಾಮ. ಇಲ್ಲಿ ಅವಿದ್ಯೆ ಏನ್ ಮಾಡ್ತದ? ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡ್ತದ. ಅವಿದ್ಯೆ ಅನ್ಬಹುದು, ಅಜ್ಞಾನ ಅನ್ಬಹುದು, ಮಾಯೆ ಅನ್ಬಹುದು. ಇದು ಕೂಡ ಏನದ? ಅನಿರ್ವಚನೀಯ. ಹಗ್ಗನೂ ಅನಿರ್ವಚನೀಯ, ಹಾವನೂ ಅನಿರ್ವಚನೀಯ, ಹಾವಿನ ಜ್ಞಾನನೂ ಅನಿರ್ವಚನೀಯ. ಅದು ಸತ್ತಲ್ಲ, ಅಸತ್ತಲ್ಲ, ಸದಸದ್ ವಿಲಕ್ಷಣವಾಗಿರ್ತದೆ. ಮತ್ತು ಅವುಗಳಿಂದ ಉಂಟಾದ ಸರ್ಪ ಮತ್ತು ಸರ್ಪದ ಜ್ಞಾನವೂ ಅನಿರ್ವಚನೀಯ. ಹಿಂಗಾಗಿ ಏನಾಗ್ಯದ? ಮೂಲ ರೂಪ ಅವಿದ್ಯೆ ಏನಾದ ಅದನ್ನು ಇಲ್ಲದ್ದು ಇದ್ದಂಗೆ ತೋರ್ತದ, ಅನಿರ್ವಚನೀಯ. ಅದನ್ನು ಏನದ? ಪ್ರಾತಿಭಾಷಿಕವಾಗ್ಯದ. ನಿಮ್ಮೊಳಗೆ ಅದ ಅವಿದ್ಯೆ. ಮತ್ತಿನ್ನೇನದ? ಅದರಿಂದ ತೋರುವ ಹಾವ ಅದು ಪ್ರಾತಿಭಾಷಿಕ. ಹಾವಿನ ಜ್ಞಾನ ಅದು ಪ್ರಾತಿಭಾಷಿಕ. ಎಲ್ಲ ನೀವೇ ಅಂದ್ಕೊಂಡದ್ದು. ಹೀಗಾಗಿ ಈ ಅವಿದ್ಯೆ ತಾನೇ ವಿಕಾರ ಹೊಂದಿ ಸರ್ಪ ಮತ್ತು ಸರ್ಪದ ಜ್ಞಾನ ತೋರುತ್ತಿದೆ. ಮತ್ತು ಅವಿದ್ಯೆ ಅನಿರ್ವಚನೀಯವಾಗಿದೆ ಮತ್ತು ಸರ್ಪದ ಜ್ಞಾನವು ಅನಿರ್ವಚನೀಯವಾಗಿದೆ. ಮತ್ತು ಅವೇನದವ? ಪ್ರಾತಿಭಾಷಿಕ ಸತ್ಯಗಳಾಗ್ಯವ. ಅದ್ರೊಳಗೆ ಏನಾರೆ ಪಾರಮಾರ್ಥಿಕ ಸತ್ಯ ಇರೋದು ಯಾವಾಗ? ಅದೇನದ್ರೊಳಗ ಸರ್ಪ ಮತ್ತು ಸರ್ಪದ ಜ್ಞಾನದೊಳಗ ಏನಾರೆ ವ್ಯಾವಹಾರಿಕ ಸತ್ಯ, ಅದು ನಿಜವಾದ ಹಾವದ ಏನಲ್ಲಿ ಇಲ್ಲ. ಮತ್ತು ಅದು ಬಾಧೆಗೊಳ್ತದಲ್ಲ. ಬೆಳಕು ಬಂತಂದ್ರೆ ಬಾಧೆಗೊಳ್ತದಲ್ರಿ, ಎತ್ತರ ಆಯ್ತಂದ್ರೆ ಬಾಧೆಗೊಳ್ತದಲ್ಲ. ಹೀಗಾಗಿ ಅವು ಏನದವ? ಪ್ರಾತಿಭಾಷಿಕ ಸತ್ಯ. ಬರೇ ಏನದವ? ತೋರುವಿಕೆಯಲ್ಲದವ, ಇರುವಿಕೆ ಇಲ್ಲವ. ಹೀಗಾಗಿ ಸಮಾನ ಸತ್ತ. ಈ ಅವಿದ್ಯೆಯ ಪರಿಣಾಮದಿಂದ ಏನು ಉಂಟಾಗ್ತವ ಅವೆಲ್ಲ ವಸ್ತುಗಳು ಸಮಾನ ಸತ್ತ ಆಗ್ಯವ. 1ನೇ ಪಾಯಿಂಟು. ಮತ್ತೇನಾಗ್ಯದ? ತನ್ನ ಮೂಲ ರೂಪ ತ್ಯಾಗ ಮಾಡಿ ಅವಿದ್ಯೆಯಾಗಿ ಉಳಿಯದೆ ಸರ್ಪ ಆಗಿ ಕೂತ್ಬಿಟ್ಟ. ಬ್ರಹ್ಮನಾಗಿ
ಹಗ್ಗವಾಗಿ ಉಳಿಯದೆ ಹಗ್ಗ ಆಗಿಲ್ಲ. ಬ್ರಹ್ಮ ತಾನು ಹೆಂಗಿರ್ಬೇಕು ಹಂಗೇ ಇದ್ದು ಏನಾಗ್ಯದ? ರಜ್ಜು ಆಗ್ಯದ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ? ಬಂಗಾರ ಹೋಗಿ ಆಭರಣ ಆಗಿದ್ದು, ಬಂಗಾರ ತಾನು ಕೆಡಲಾರದೆಯೇ ಬಂಗಾರವಾಗಿ ಉಳಿದು ಆಭರಣ ಆಗ್ಯದ. ಮತ್ತು ಬಂಗಾರ ಒಯ್ದು ಬೆಂಕಿಗೆ ಹಾಕಿದ್ರೆ ಒಳ್ಳೆ ನಿಮಗೆ ಬಂಗಾರ ಸಿಕ್ಬಿಡ್ತದ. ಹೀಗಾಗಿ ಅದಕ್ಕೆ ಏನಂತಾರ? ವಿವರ್ತ ಅಂತಾರ. ಅದೇ ಹಾಲು ಹೋಗಿ ಮೊಸರಾಗ್ಯದ ಅಂತಂದ್ರ ಹಾಲು ಮೊಸರು ಎರಡು ಏನದವ? ಮೊಸರಾದ್ಮೇಲೆ ಮತ್ತೆ ಒಳ್ಳೆ ನನಗೆ ಹಾಲು ಬೇಕಂದ್ರೆ ಸಿಗಂಗಿಲ್ಲ. ಹಾಲೇ ಏನಾಗ್ಬಿಡ್ತು? ಪರಿವರ್ತನೆಗೊಂಡಿ ಮೊಸರಾಗ್ಬಿಟ್ಟದ. ಹಳ್ಳಿ ಮತ್ತೆ ಹಾಲು ಸಿಗಂಗಿಲ್ಲ. ಈ ರೀತಿ ಯಾವುದು ತನ್ನ ರೂಪಾಂತರ ಹೊಂದಿ ಏನು ತನ್ನ ಮೂಲ ಗುಣ ಸ್ವಭಾವವನ್ನ ತ್ಯಾಗ ಮಾಡಿ ತಾನೇನು ರೂಪಾಂತರ ಹೊಂದುತ್ತದಲ್ಲ ಅದಕ್ಕೇನಂತಾರ? ಪರಿಣಾಮ ಅಂತ. ಅದೇ ಎರಡು ಉದಾಹರಣೆಗಳು ಕೊಡ್ತಾರೆ. ಅದಕ್ಕೆ ಇಲ್ಲಿ ತೋರುತ್ತಿರುವ ಸರ್ಪ ಮತ್ತು ಸರ್ಪದ ಜ್ಞಾನ ಇವು ಅವಿದ್ಯೆಯ ಪರಿಣಾಮ ಇವೆ. ಹೀಗಾಗಿ ಅವಿದ್ಯೆಯ ಪರಿಣಾಮ ಮತ್ತು ಸಮಾನ ಸತ್ತ ಪರಿಣಾಮ ಅಂದರೆ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡೋದು. ಈ ರೀತಿ ಇರೋದಕ್ಕ ಏನಂತಾರ ಅಂದ್ರೆ ಇದಕ್ಕೆ ಅವಿದ್ಯೆಯ ಪರಿಣಾಮ ಅಂತಾರ. ಯಾವ ಕಾರಣಕ್ಕ? ತನ್ನಿಂದ ಉಂಟಾದ ವಸ್ತುಗಳು ಸಮಾನ ಸತ್ತೆಯಲ್ಲಿದಾವೆ. ಅದರಿಂದ ಅವಿದ್ಯೆಯಿಂದ ಉಂಟಾದ ವಸ್ತುಗಳು. ಆದ್ರೆ ಬ್ರಹ್ಮನಿಂದ ಉಂಟಾದ ರಜ್ಜು ಸಮಾನ ಸತ್ಯ ಇಲ್ಲದು. ಬ್ರಹ್ಮನಿಂದ ಉಂಟಾದ ಜೀವ ಸಮಾನ ಸತ್ಯ ಅದ. ಆತ್ಮ ಸಮಾನ ಸತ್ಯ ಅದ ಇಲ್ಲದು. ಆತ್ಮ ಬ್ರಹ್ಮ ಎರಡು ಸಚ್ಚಿದಾನಂದ ಸ್ವರೂಪ ಅದಾವ, ಎರಡು ಪರಮಾರ್ಥ ತತ್ವ ಅದಾವ. ಆದರೆ ಬ್ರಹ್ಮನಿಂದ ಉಂಟಾದ ರಜ್ಜು ಅದು ಅಥವಾ ನಿಮ್ಮ ದೇಹ ಇವೆಲ್ಲ ಏನದಾವ? ಇವು ವಿಷಮ ಸತ್ತ ಅದಾವ. ಹಾಗಾಗಿ ಇಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಇದನ್ನು ಪ್ರಾತಿಭಾಷಿಕ ಅದ. ಆ ಉಂಟಾಗೋದಕ್ಕ ಅದರ ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಉಪಾದಾನ ಕಾರಣ ಅವಿದ್ಯೆ. ಆ ಅವಿದ್ಯೆನು ಪ್ರಾತಿಭಾಷಿಕ. ನಿಮ್ಮೊಳಗೆ ಗೊತ್ತಿಲ್ಲ ಅನ್ನೋದೆಲ್ಲ ಅದ, ನಿಮ್ಮೊಳಗೆ ಪ್ರಾತಿಭಾಷಿಕವಾಗಿ. ಹೀಗಾಗಿ ಅವು ಏನದವ? ಈ ಕಾರ್ಯಗಳು ಎದರಾಗಿರ್ತಾವ್ರಿ? ನಮ್ಮ ಕಾರಣದ ಉಪಾದಾನ ಕಾರಣದಾಗಿರ್ತಾವ. ಇದೊಂದು ತಿಳ್ಕೊರಿ ನೀವು. ಕಾರ್ಯಗಳು ಉಪಾದಾನ ಕಾರಣದೊಳಗಿರ್ತಾವ. ಗಡಿಗೆ ಕಾರ್ಯ ಅದು ಉಪಾದಾನ ಕಾರಣ ಯಾವುದು? ಗಡಿಗೆ ಉಪಾದಾನ ಕಾರಣ ಯಾವುದು? ಮಣ್ಣ. ಎದ್ರಾಗಿರ್ತದದು? ಗಡಿಗೆ ಎದ್ರಾಗಿರ್ತದೆ? ಮಣ್ಣಾಗೆ ಇರ್ತದೆ ಯಾವಾಗ್ಲೂ. ಅದು ಆಭರಣ ಕಾರ್ಯ ಅದು ಎದ್ರಾಗಿರ್ತದೆ? ಬಂಗಾರದಾಗಿರ್ತದ. ತನ್ನ ಉಪಾದಾನ ಕಾರಣದಾಗಿರ್ತದೆ, ನಿಮಿತ್ತ ಕಾರಣದಾಗ ಇರಂಗಿಲ್ಲ. ಆಭರಣ ಇದಕ್ಕ ಉಪಾದಾನ ಕಾರಣ ಅಂದ್ರೆ ಬಂಗಾರ, ನಿಮಿತ್ತ ಕಾರಣ ಯಾರು? ಶನಿವಾರ. ಗಡಿಗೆ ಉಪಾದಾನ ಕಾರಣ ಯಾರು? ಕುಂಬಾರ. ಕುಂಬಾರ ಸತ್ತರ ಗಡಿಗೆ ನಾಶ ಆಗ್ತದೇನು? ಆಗಲ್ಲ. ನಿಮಿತ್ತ ಕಾರಣ ನಾಶ ಆದ್ರ ಅದಕ್ಕೇನು ಫರಕ್ ಬೀಳಂಗಿಲ್ಲ. ಆದ್ರೆ ಉಪಾದಾನ ಕಾರಣ ನಾಶ ಆಯ್ತಂದ್ರೆ ಅದು ಇಲ್ದಂಗ ಆಗ್ತದ. ಅವಿದ್ಯೆ ನಾಶ ಆಯ್ತು ಅಂದ್ರೆ ಅವಿದ್ಯೆಯಿಂದ ತೋರುತ್ತಿರುವ ಸರ್ಪ ಮತ್ತು ಸರ್ಪದ ಜ್ಞಾನ ನಾಶ ಆಗ್ತಾವ. ಹಿಂಗೆಲ್ಲ ಇರ್ತವೆ. ಅದಕ್ಕೆ ನೀವು ಇದು ತಿಳ್ಕೋಬೇಕು. ಸಹಕಾರಿ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ ಮತ್ತು ಕಾರ್ಯ ಅಂತ ಇರ್ತಾವ. ಕುಂಬಾರಂದು ಚಿಗರಿ ಚಕ್ರ ದಂಡ ಏನಿರ್ತದ ಅದು ಸಹಕಾರಿ ಕಾರಣ. ಕುಂಬಾರ ನಿಮಿತ್ತ ಕಾರಣ. ಮೃತ್ತಿಗೆ ಹೆಸರು ಉಪಾದಾನ ಕಾರಣ.
ಇವೆಲ್ಲ ಸೇರಿ ಒಂದು ಕಾರ್ಯ ತಯಾರಾಗ್ತದ. ಆ ಕಾರ್ಯ ಎದರಾಗ ಆಶ್ರಯಿಸಿರ್ತದಂತಂದ್ರ ನಿಮಿತ್ತ ಕಾರಣನಾದ ಕುಮಾರನೊಳಗೂ ಇರಂಗಿಲ್ಲ, ಸಹಕಾರಿ ಕಾರಣವಾದ ಚಿಗರಿ ಚಕ್ರದೊಳಗೂ ಇರಂಗಿಲ್ಲ. ಎಲ್ಲಾ ಕಾಲದಲ್ಲಿ ಆ ಉಪಾದಾನ ಕಾರಣವಾದ ವಸ್ತುವಿನಲ್ಲಿ ಆ ಕಾರ್ಯವು ನೆಲೆಸಿರುತ್ತದೆ. ಅದಕ್ಕೆ ಅದರೊಳಗಿಂದ ಗಡಿಗೆಗಿಂದ ಮಣ್ಣು ತೆಗೆದ್ರೆ ಗಡಿಗೆ ಉಳಿತದೇನ್ರಿ? ಆಭರಣದೊಳಗಿಂದ ಬಂಗಾರ ತೆಗೆದು ಹಾಕಿದ್ರೆ ಆಭರಣ ಉಳಿತದೇನು? ಹಂಗ ಈ ಸಂಸಾರ ಭ್ರಮೆ ಒಳಗಿಂದು ಅಜ್ಞಾನ ತೆಗೆದು ಹಾಕಿಬಿಟ್ರೆ ಅಲ್ಲಿ ಭ್ರಮೆನೇ ಉಳಿಯಂಗಿಲ್ಲ. ಭ್ರಮೆನೇ ಆಭರಣ. ನಾನು ನನ್ನದು, ನನ್ನಿಂದ ನನಗಾಗಿ ಅಂತ ಚಕ್ಕಿಗೆ ಬಿದ್ದು ಓಡಾಡೋದು ಅದರ ಸಲುವಾಗಿ. ಹೀಗಾಗಿ ಏನಾಯ್ತು, ಅವಿದ್ಯೆ ಎರಡು ಕಾರಣಗಳಿಂದ ಇದು ಪರಿಣಾಮ ಅನ್ನಿಸ್ಕೊತದ. ಒಂದನೇದೇನು, ಸಮಾನ ಸತ್ತ ಇರುವ ವಸ್ತುಗಳನ್ನು ಸಿದ್ಧ ಮಾಡ್ತದೆ ಇದು. ಮತ್ತಿನ್ನ ಒಂದೇನು, ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡ್ತದ. ಹೀಗಾಗಿ ಇದು ಏನಂತಾರ, ಅವಿದ್ಯೆಯ ಪರಿಣಾಮ ಅಂತಾರ. ಈ ಅವಿದ್ಯೆಯ ಪರಿಣಾಮ ಹೊರಗಿನ ವಸ್ತುಗಳ ಜೊತೆಗೆ ಆಗಿತ್ತು ಅಂತಂದ್ರೆ ಭ್ರಮ ಅಂತಾರ. ಭ್ರಮ ಬಹಳ ಮುಖ್ಯವಾದ ಶಬ್ದ. ಮತ್ತು ಒಳಗಿನ ವಸ್ತುಗಳಿಂದಲೇ ಸ್ವಪ್ನದಲ್ಲಿ ಆಗಿತ್ತಂದ್ರೆ ಅದಕ್ಕೆ ಸ್ವಪ್ನ ಜ್ಞಾನ ಅಂತಾರೆ. ಅದೇ ರೀತಿ ಸ್ವಪ್ನಾವಸ್ಥೆಯಲ್ಲಿ ತೋರುವ ಆನೆ ಮತ್ತು ಆನೆಯ ಜ್ಞಾನಗಳು ಕೂಡ ಅಂತರ್ವಿದ್ಯೆಯ ಪರಿಣಾಮಗಳೇ ಆಗಿವೆ. ಅದಕ್ಕೆ ಒಂದ್ ಕಡೆ ಏನ್ ಬರ್ತೀನಿ, ರಜ್ಜು ಉಪಯುಕ್ತ ಚೇತನ, ಎರಡನೇದು ರಜ್ಜು, ಮೂರನೇದು ಸರ್ಪ ಮತ್ತು ಸರ್ಪದ ಜ್ಞಾನ ಬರ್ದಿರಿ. ಅದು ಮತ್ತೆ ಈ ಕಡೆ ಏನದ, ರಜ್ಜು ಉಪಯುಕ್ತ ಚೇತನದ ಬದಲು ಈ ದೃಷ್ಟಾಂತದೊಳಗ ಇವು ಆದ್ರ ಸಿದ್ಧಾಂತದೊಳಗ ಒಂದ್ ಕಡೆ ಬ್ರಹ್ಮ ಅದ, ಇನ್ನೊಂದ್ ಕಡೆ ಜಗತ್ತಾದ. ಅದು ಪ್ರಮಾಜ್ಞಾನ ಅನ್ನಿಸ್ಗೊತ್ತದ. ಮುಂದೆ ಆ ಜಗತ್ತನ್ನ ನಮ್ಗ ಸರಿಯಾಗಿ ತಿಳ್ಕೊಳ್ಳಕ್ ಬರ್ಲಾರ್ದಕ್ಕ ಅದೇನಾಗ್ಯದ, ಅದೇ ಅವಿದ್ಯೆ ಆಗಿ ಕುಂತದ. ಅವಿದ್ಯೆನೇ ಏನಾಗ್ಯದ, ಸಂಸಾರ ಭ್ರಮೆ. ನಾನು ನನ್ನದು, ನನ್ನಿಂದ ನನಗಾಗಿ. ಈ ಸಂಸಾರ ಭ್ರಮೆ ಏನದಲ್ಲ, ಇದು ಸರ್ಪ ಮತ್ತು ಸರ್ಪದ ಜ್ಞಾನ ಇದ್ದಂಗೆದು. ಸಂಸಾರ ಭ್ರಮೆ ಅಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ. ಆಯ್ತಾ? ಗೊತ್ತಾಯ್ತ್ರ? ಸರ್ಪ ಮತ್ತು ಸರ್ಪದ ಜ್ಞಾನ ಅಂತಂದ್ರೆ ಭ್ರಮೆ, ಸಂಸಾರ ಭ್ರಮೆ. ರಜ್ಜು ಅಂತಂದ್ರೆ ಜಗತ್ತ, ಉಪಯುಕ್ತ ಚೇತನ ಅಂತಂದ್ರೆ ಬ್ರಹ್ಮ. ದೃಷ್ಟಾಂತ ಸಿದ್ಧಾಂತ ಎರಡನ್ನ ಬಿಡಿಸಿ ಹೇಳಾಯ್ತು. ವಿವರ್ತ ಅಂದ್ರೇನು, ಮತ್ತೆ ಪರಿಣಾಮ ಅಂದ್ರೇನು. ಈಗ ಹೇಳ್ರಿ, ರಜ್ಜುವಿನಾಗ ಬ್ರಹ್ಮದನ, ಮತ್ತ ಆ ರಜ್ಜುವನ್ನ ಕಾಣಲಾರ್ದಂಗಾಗಿ ತಿಳಿಲಾರ್ದಂಗ ಆದಂತ ಅವಿದ್ಯೆ ಒಳಗೆ ಬ್ರಹ್ಮದನ ಇಲ್ಲ. ಅದನ ಅವ ಇಲ್ಲದ ಜಾಗ ಇಲ್ಲ. ಅವಿದ್ಯೆ ಒಳಗೂ ಬ್ರಹ್ಮನೇ ಅದ. ಮತ್ತ ಅವಿದ್ಯೆಯ ಉತ್ಪನ್ನಗಳಾದ ಸರ್ಪದೊಳಗೆ ಬ್ರಹ್ಮದನ ಇಲ್ಲ. ಅದನ ಮತ್ತ ಸರ್ಪದ ಜ್ಞಾನದಲ್ಲಿ ದುಃಖ ಕಷ್ಟ ಏನೇನಾಲಕತ್ತದ ಅದರಾಗೂ ಬ್ರಹ್ಮದನ ಇಲ್ಲ. ಬ್ರಹ್ಮ ಇಲ್ಲದ ಜಾಗನೇ ಇಲ್ಲ. ಶುದ್ರ ಸತ್ಯದವನು ಬ್ರಹ್ಮದನ, ಪ್ರಾತಿಭಾಷಿಕ ಸತ್ಯದವನು ಬ್ರಹ್ಮದನ, ವ್ಯಾವಹಾರಿಕ ಸತ್ಯದವನು ಬ್ರಹ್ಮದನ, ಪಾರಮಾರ್ಥಿಕ ಸತ್ಯದವನು ಬ್ರಹ್ಮದನ, ಅನಿರ್ವಚನೀಯದವನು ಬ್ರಹ್ಮದನ. ಎಲ್ಲಾ ಕಡೆ ಬ್ರಹ್ಮದನ. ಬ್ರಹ್ಮ ಇಲ್ಲದ ಜಾಗನೇ ಇಲ್ಲ. ಅದಕ್ಕ ಏನ್ ಮಾಡಿದ, ನಾನು ಎರಡು ಸೆಪರೇಟ್ ಪೀಸ್ ಮಾಡಿ ನಿಮಗ ಈ ಪಾಠ ಕಲಿಸೋದಕ್ಕೆ ಪ್ರಯತ್ನ ಮಾಡಿದೆ. ನಿನ್ನೆ ಎರಡೂ ಕಲಿಸಿದ್ರೆ ಸರಿಯಾಗಿ ಹೋಲಿಲ್ಲ. ಒಳ್ಳೆ ಕ್ವಶನ್ ಬರ್ಲಕ್ಕಂತು ನನಗೆ. ಅದಕ್ಕೇನ್ ಮಾಡಿದೆ, ವಿವರ್ತ ಅಂದ್ರೆ ಏನು ಅಂತೇಳಿ ಸಪರೇಟ್ ಮಾಡಿ ಕಲಿಸಿದ್ರೆ, ಪರಿಣಾಮ ಅಂತಂದ್ರೆ ಮೊದಲೇ ಗೊತ್ತದ. ಹಿಂದಿನ ಪಾಠದಾಗೆ ತಿಳ್ಕೊಂಡಿರಿ. ಸ್ವಪ್ನದಾಗ ಹೆಂಗಾಗ್ತದ, ಭ್ರಮಸ್ಥಳದೊಳಗೆ ಹೆಂಗಾಗ್ತದ, ಭ್ರಮಸ್ಥಳದೊಳಗೆ ಹೆಂಗಾಗ್ತದ, ರಜ್ಜು ಭ್ರಮಸ್ಥಳದೊಳಗೆ ಕಾಣ್ತದ,
ಸರ್ಪ ಮತ್ತು ಸರ್ಪದ ಜ್ಞಾನ ಬ್ರಹ್ಮಸ್ಥಳದೊಳಗೆ ಕಾಣ್ತದ. ನಿದ್ದೆ ಎದ್ದಿತ್ತಂದ್ರೆ ಕನಸಿನೊಳಗೆ ಸ್ವಪ್ನ ಸ್ಥಳದೊಳಗೆ ಕಾಣ್ತದೆ. ಇದೆಲ್ಲ ನಿಮ್ಗೆ ಸರಿಯಾಗಿ ಗೊತ್ತದ. ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿದರೆ ಅದಕ್ಕೆ ಪರಿಣಾಮ ಅಂತಾರ. ಮೂಲ ರೂಪ ತ್ಯಾಗ ಮಾಡಲಾರ್ದೆ ಅನ್ಯ ರೂಪ ಧಾರಣ ಮಾಡಿದರೆ ಆ ಚೈತನ್ಯವೇ ರಜ್ಜುವಿನ ರೂಪ ತಾಳಿದೆ. ಒಂದನೇ ಸ್ಟೆಪ್ ಆಯ್ತು. ಮತ್ತೆ ಅದರೊಳಗಿರುವ ಉಪಯುಕ್ತ ಚೇತನಗಳೇ ಏನಾಗ್ಯಾವ? ಅವಿದ್ಯನೂ ಆಗ್ಯಾವ. ಅವಿದ್ಯೆಯಿಂದ ತೋರುವ ಸರ್ಪನೂ ಆಗ್ಯದ, ಸರ್ಪದ ಜ್ಞಾನನೂ ಆಗ್ಯದ, ಎಲ್ಲದರೊಳಗೂ ಆದ. ಆದ್ರ ಆ ಸತ್ಯದ ಸ್ಥಾನಮಾನಗಳು ಕ್ಷುದ್ರ, ಪ್ರಾತಿಭಾಷಿಕ, ವ್ಯಾವಹಾರಿಕ, ಅಧಿಷ್ಠಾನ. ಇದು ಮ್ಯಾಲಿಂದ ಅಧಿಷ್ಠಾನ ಮೂಲ ಬ್ರಹ್ಮ ಅಂತಂದ್ರೆ ಏನದು? ಪಾರಮಾರ್ಥಿಕ. ಪಾರಮಾರ್ಥಿಕ ಸತ್ಯ ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಿಂತ ಕೆಳಮಟ್ಟದ ಸತ್ಯ ವ್ಯಾವಹಾರಿಕ ಸತ್ಯ, ಅದಕ್ಕಿಂತ ಕೆಳಮಟ್ಟದ್ದು ಪ್ರಾತಿಭಾಷಿಕ ಸತ್ಯ, ಪೂರ್ತಿ ಕೆಳಮಟ್ಟದ್ದು ಏನದ? ಶುದ್ರ ಸತ್ಯ. ಈ ಎಲ್ಲದರೊಳಗೂ ಬ್ರಹ್ಮದನ. ಆ ಬ್ರಹ್ಮ ಏನ್ ಮಾಡ್ತಾನಂತಂದ್ರ ಎಲ್ಲದರೊಳಗೂ ಇದ್ದ ಆಯಾ ವಸ್ತುಗಳಾಗಿ ತೋರ್ತಾ ಇದ್ದಾನ. ಅವನು ಇಲ್ಲದ ಜಾಗನೇ ಇಲ್ಲ. ಹೀಗಾಗಿ 135ನೇ ವಿಷಯಾಂಕ ಏನು? ರಜ್ಜುವಿನಲ್ಲಿ ಮತ್ತು ಅದು ಮುಂದೆ ಹೆಂಗ್ ಬರಿಬೇಕು? ಸರ್ಪದಲ್ಲಿ ಮತ್ತು ಅದರ ಜ್ಞಾನದಲ್ಲಿ ಎಲ್ಲಾ ಕಡೆ ಬ್ರಹ್ಮದನ. ಆದ್ರ ಅಲ್ಲಿ ಪರಿಣಾಮ ಮತ್ತು ವಿವರ್ತ ಎಲ್ಲಿ ಆಗ್ತದಪ್ಪ ಅಂತಂದ್ರ ರಜ್ಜುವಿನಲ್ಲಿ ಚೇತನದ ವಿವರ್ತ, ಮತ್ತೆ ಈ ಸರ್ಪ ಮತ್ತು ಸರ್ಪದ ಜ್ಞಾನದಲ್ಲಿ ಇಲ್ಲಿ ಆಕ್ಷನ್ ಎದುರಿರ್ತದಂದ್ರ ಅವಿದ್ಯೆ ಆಕ್ಷನ್. ಅವಿದ್ಯೆ ಒಂದು ಸರ್ಪ ಮತ್ತು ಸರ್ಪದ ಜ್ಞಾನವಾಗಿ ತೋರ್ಬೇಕಾದ್ರ ಅವಿದ್ಯೆ ಅನ್ನೋದು ಇರ್ಬೇಕಾಗ್ತದ. ಅವಿದ್ಯೆ ಎದರಾಗ ಆಶ್ರಯಿಸಿರೋದು? ಚೇತನವನ್ನೇ ಆಶ್ರಯಿಸೋದು. ಅವಿದ್ಯೆಗೆ ಉಪಾದಾನ ಕಾರಣ ಚೇತನನೇ. ಅದರ ಆಶ್ರಯದಾಗೆ ಅದದು. ಅವಿದ್ಯೆ ಅನ್ನೋದು ಒಂದು ಕಾರ್ಯ ಆಗ್ಬಿಡುತ್ತು. ಅದು ತನ್ನ ಚೇತನವನ್ನು ಆಶ್ರಯಿಸೋದು ಅಷ್ಟೇ. ಹೀಗಾಗಿ ಇಲ್ಲೇನಾಯ್ತಪ್ಪ ಅಂತಂದ್ರೆ ಎಲ್ಲದರಾಗೂ ಬ್ರಹ್ಮದನ. ಬ್ರಹ್ಮನೇ ಏನಾಗ್ಯನ? ತನ್ನ ರೂಪ ಕೆಡಿಸಿಕೊಳ್ಳಾರದೆ ಎಲ್ಲಾ ವಸ್ತುಗಳಾಗಿ ತೋರ್ಲಿಕ್ಕತನ. ಆದ್ರೆ ಇದರೊಳಗೆ ಒಂದು ವಿಶೇಷವಾಗಿ ಸರ್ಪ ಮತ್ತು ಸರ್ಪದ ಜ್ಞಾನ ತೋರ್ಬೇಕಾದ್ರೆ ಅಲ್ಲಿ ಅವಿದ್ಯೆ ಅನ್ನೋ ವಸ್ತು ತನ್ನ ಪರಿಣಾಮವನ್ನ ಬೀರ್ಲಕತ್ತದ. ರಜ್ಜು ಮತ್ತು ರಜ್ಜುವಿನ ಜ್ಞಾನದಲ್ಲಿ ಏನದನ? ಬ್ರಹ್ಮದನ. ಬ್ರಹ್ಮ ತನ್ನ ಮೂಲ ಸ್ವರೂಪವನ್ನ ತ್ಯಾಗ ಮಾಡಲಾರದೆ ರಜ್ಜು ಮತ್ತು ರಜ್ಜುವಿನ ಜ್ಞಾನ ಆಗಿದೆ. ಮತ್ತೆ ಉಳಿದದ್ದೇನದ? ಅವಿದ್ಯೆಯನ್ನು ಅದೇ ಚೇತನವನ್ನು ಆಶ್ರಯಿಸಿ ಅದು ಮುಂದೆ ಇದು ಕಾಣ್ಲಾರ್ದಕ್ಕ, ಕತ್ತಲದಾಗ ಕಾಣ್ಲಾರ್ದಕ್ಕ ಅಥವಾ ಎಚ್ಚರಿರ್ಲಾರ್ದಕ್ಕ ಅದು ಏನ್ ಮಾಡ್ಲಕತ್ತದ? ಅವಿದ್ಯೆ ಅನ್ನೋದು ಕೆಲಸ ಮಾಡ್ಲಕತ್ತದ. ಅವಿದ್ಯೆ ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿ ಸರ್ಪದ ಜ್ಞಾನ ಆಗ್ಯದ ಅಂತೇಳಿ ಈ 135ನೇ ವಿಷಯಾಂಕ. ಇಲ್ಲಿ ಚೇತನದ ಬಗ್ಗೆನೂ ತಿಳ್ಕೋಬೇಕು, ವಿವರ್ತದ ಬಗ್ಗೆನೂ ತಿಳ್ಕೋಬೇಕು, ಅವಿದ್ಯೆ ಬಗ್ಗೆನೂ ತಿಳ್ಕೋಬೇಕು, ಅದರ ಪರಿಣಾಮದ ಬಗ್ಗೆನೂ ತಿಳ್ಕೋಬೇಕು. ಟೋಟಲ್ ಏನದ ಎಲ್ಲ ಹೇಳ್ಯದ. ಈಗೇನ್ ಮಾಡ್ಬೇಕು? 135ನೇ ವಿಷಯಾಂಕ ಕುಂತು ಓದ್ಕೋಬೇಕು. 134ನೇದ್ದು ಓದಿರಿ, ತಿಳಿದದ? ಏನಾರ ಡೌಟ್ ಅದ? ಎಲ್ಲ ತಿಳಿದದ. ಈಗ 135ನೇದ್ದು ಬರೇ ರಜ್ಜುವಿನ ಉಪಯುಕ್ತ ಚೇತನ, ರಜ್ಜುವಿನ ಅಷ್ಟೇ ಬ್ರಹ್ಮದನ. ಅವಿದ್ಯೆ ಒಳಗೆ ಇಲ್ಲ ಬ್ರಹ್ಮ. ಅವಿದ್ಯೆದಾಗೂ ಅದನ, ಸರ್ಪದಾಗೂ ಅದನ, ಸರ್ಪದ ಜ್ಞಾನದೊಳಗೂ ಅದನ. ಬ್ರಹ್ಮ ಎಲ್ಲ ಕಡೆ ಅದನ. ಎಲ್ಲಾ ಕಡೆ ಇದ್ದು ಈಗ ಸರ್ಪದೊಳಗೆ ಬ್ರಹ್ಮ ಅದನ. ಏನಾಗ್ಯಾನ? ಅವನು ತನ್ನ ಮೂಲ ರೂಪ ತ್ಯಾಗ ಮಾಡ್ಲಾರ್ದೆ ಅನ್ಯ ರೂಪ ಧಾರಣ ಮಾಡ್ಯಾನ. ಸರ್ಪಗ್ಯಾನ. ಸರ್ಪದ ಜ್ಞಾನನೂ ಅವನೇ ಆಗ್ಯಾನ, ಅವಿದ್ಯೆನೂ ಅವನೇ ಆಗ್ಯಾನ. ತನ್ನ ಮೂಲ ರೂಪ ತ್ಯಾಗ ಮಾಡಿಲ್ಲ. ಮೂಲ ರೂಪ ತ್ಯಾಗ ಮಾಡಿ ಅಂತ ವಸ್ತುಗಳ ರೂಪ ತಾಳಿದ್ ಯಾವದಪ್ಪ ಅಂತಂದ್ರೆ ಬ್ರಹ್ಮದ ವಿವರ್ತದಿಂದ ಹಗ್ಗ ತಯಾರಾಗ್ಯದ. ಅವಿದ್ಯೆಯ ಪರಿಣಾಮದಿಂದ ಹಾವ ಮತ್ತು ಹಾವಿನ ಜ್ಞಾನ ತಯಾರಾಗ್ಯದ. ಅಷ್ಟೇ ಅಲ್ಲ. ಹಗ್ಗ ಎದರಿಂದ ತಯಾರಾಯ್ತು?
ಬ್ರಹ್ಮದಿಂದ, ಬ್ರಹ್ಮದ ವಿವರ್ತದಿಂದ. ವಿವರ್ತ ಮತ್ತು ಪರಿಣಾಮ ಇವೆರಡು ಶಬ್ದಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಅವಿದ್ಯೆಯ ಪರಿಣಾಮದಿಂದ ಹಾವ ಮತ್ತು ಹಾವಿನ ಜ್ಞಾನ ತಯಾರಾಗ್ಯದ. ಮತ್ತು ಬ್ರಹ್ಮದ ವಿವರ್ತ, ಚೇತನದ ವಿವರ್ತದಿಂದ ಹಾಗ ತಯಾರಾಗ್ಯದ. ಆದರೆ ಬ್ರಹ್ಮ ಇಲ್ಲದ ಜಾಗ ಇಲ್ಲ, ಬ್ರಹ್ಮ ಎಲ್ಲದರಾಗೂ ಅದ. ಅದಕ್ಕ ಬ್ರಹ್ಮ ತಿಳಿಲಾರ್ದಕ್ಕ, ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿಲಾರ್ದಕ್ಕ ಹಗ್ಗಾಗಿ ತೋರ್ತಾ ಇರೋದಕ್ಕ ವಿವರ್ತ ಅನ್ಬೇಕು. ಯಾಕಂದ್ರೆ ಹಿಂದ ಯಾವುದರ ಹಿಂದ ಡೈರೆಕ್ಟ್ ಬ್ರಹ್ಮ ಅದನ, ಅದಕ್ಕೇನನ್ಬೇಕು? ವಿವರ್ತ ಅನ್ಬೇಕು. ಯಾವ ಒಂದು ವಸ್ತುವಿನ ಹಿಂದೆ ಒಂದು ಶಕ್ತಿ ಇದೆಯಲ್ಲ ಅದೇ ವಿವರ್ತ. ಆದ್ರೆ ಸರ್ಪ ಇಲ್ಲಿಗೆ ಹೆಂಗದಂದ್ರ, ಸರ್ಪ ಅಂತ ಏನದಲ್ರಿ, ಸರ್ಪದ ಹಿಂದ ಡೈರೆಕ್ಟ್ ಬ್ರಹ್ಮ ಇಲ್ಲ, ಸರ್ಪದ ಹಿಂದ ಹಗ್ಗದ. ಈಗ ಮಜ್ಜಿಗೆ ಅದಲ್ಲ, ಮಜ್ಜಿಗೆಯಿಂದ ಹಾಲಿಲ್ಲ, ಮಜ್ಜಿಗೆಯಿಂದ ಮೊಸರದ. ಈಗ ಮಜ್ಜಿಗೆಯಿಂದ ಮೊಸರದ. ಹಿಂಗಾಗಿ ಏನದ, ಆ ಮೊಸರಲಿಂತ ಮಜ್ಜಿಗೆ ಆಗ್ಯದ ಅಂತಂದ್ರ ಅದಕ್ಕೇನ್ ಮಾಡ್ಬೇಕು? ಮೊಸರಿನ ಪರಿಣಾಮ ಅನ್ನಬೇಕು. ಆದ್ರ ಮೊಸರಿನ ಹಿಂದ ಡೈರೆಕ್ಟ್ ಹಾಲದ ಅಲ್ಲ, ಆ ಹಾಲಿಗೆ ಏನ್ ಮಾಡ್ಬೇಕು? ಅದಕ್ಕೆ ಹಾಲಿನ ವಿವರ್ತ. ವಿವರ್ತ ಮುಂದೆ ಮಜ್ಜಿಗೆ ಆಗಿದ್ದು ಅದು ಮುಂದೆ ಪರಿಣಾಮ ಹೊಂದದಲ್ಲ, ಅದಕ್ಕೇನಂತಾರ ಮೊಸರಿನ ಪರಿಣಾಮ. ಮಜ್ಜಿಗೆ ಆಗ್ಯದ, ಹಾಲಿನ ವಿವರ್ತ ಮೊಸರಾಗ್ಯದ ಅಂದಂಗ ಬ್ರಹ್ಮನ ವಿವರ್ತ ಅಂದ್ರೆ ಡೈರೆಕ್ಟ್ ಅದ್ರ ಹಿಂದ ಬ್ರಹ್ಮದನ. ಆದ್ರೆ ಇದ್ರೊಳಗೆ ವ್ಯತ್ಯಾಸ ಏನದ ಅಂದ್ರೆ, ಎಲ್ಲಿ ವಿವರ್ತ ಬರ್ತದ ಅಲ್ಲಿ ವಾಪಸ್ ಮಾತ್ರ ಈ ನೋಡಿದ್ರ ಮೂಲ ವಸ್ತು ಕಾಣ್ತದ. ಆದ್ರೆ ಇಲ್ಲಿ ಮೂಲ ವಸ್ತು ಕಾಣಂಗಿಲ್ಲ, ಪರಿಣಾಮದಾಗ ಮೂಲ ವಸ್ತು ಕಾಣಂಗಿಲ್ಲ. ಹಾಲು ಕಾಣಂಗಿಲ್ಲ, ಮಜ್ಜಿಗೆ ಆದ್ಮೇಲೆ ಅಲ್ಲಿ ಮೊಸರು ಕಾಣಲ್ಲ, ಹಾಲನ್ನು ಕಾಣಂಗಿಲ್ಲ. ಈಗ ಬಂಗಾರ ಒಂದು ಆಭರಣ ಮಾಡಿರಿ, ಆಭರಣ ಮಾಡಿದ್ಮೇಲೆ ಆ ಆಭರಣದಿಂದ ಮತ್ತೆ ಇನ್ನೊಂದೇನೋ ಮಾಡಿರಿ ಅನ್ಕೊಳ್ರಿ. ಆಭರಣದಿಂದ ಮತ್ತೆ ಇನ್ನೊಂದು ಏನಾರು ಮಾಡಿದ್ರಿ ಅಂದ್ರೆ ಅದು ಆಭರಣದ ಪರಿಣಾಮ. ಆಭರಣ ಆಗಿದ್ದು ಬಂಗಾರದ ವಿವರ್ತ. ಇದು ತಿಳ್ಕೋಬೇಕಾಗ್ಯದ ನೀವು. ಮೂಲ ವಸ್ತು ಹೊಳ್ಳಿ ಇತ್ತು, ಹೊಳ್ಳಿ ನೋಡಿದ್ರೆ ಮತ್ತೆ ಮೂಲ ವಸ್ತು ಕಾಣಬೇಕು. ತೋರುವಿಕೆಯಲ್ಲಿ ಅನ್ಯ ವಸ್ತು ಇದ್ದು ಇರುವಿಕೆಯಲ್ಲಿ ಬ್ರಹ್ಮನೇ ಇತ್ತು ಅಂತಂದ್ರೆ ಅದಕ್ಕೆ ವಿವರ್ತ ಅಂತಾರ. ತೋರಿಕೆಯಲ್ಲೂ ಅನ್ಯ ವಸ್ತು, ಮತ್ತದು ಇರುವಿಕೆಯಲ್ಲೂ ಅನ್ಯ ವಸ್ತು, ಬ್ರಹ್ಮನಿಂದ ಭಿನ್ನವಾದ ವಸ್ತು ಇತ್ತು ಅಂತಂದ್ರೆ ಅದಕ್ಕೆ ಪರಿಣಾಮ ಅಂತಾರ. ಈಗ ಕತ್ತಿ ತಿಳಿತಾ? ಇರುವಿಕೆಯಲ್ಲಿ ಬ್ರಹ್ಮ ಇದ್ದು ತೋರಿಕೆಯಲ್ಲಿ ಬೇರೆ ವಸ್ತು ಇತ್ತು, ಬ್ರಹ್ಮನಿಂದ ಭಿನ್ನವಾದ ವಸ್ತು ಇತ್ತಂದ್ರ ಅಲ್ಲಿ ಏನದ? ವಿವರ್ತ ಅಂತಾರ. ತೋರಿಕೆಯಲ್ಲಿ ಬ್ರಹ್ಮನಿಂದ ಭಿನ್ನವಾದ ವಸ್ತು ಅದ. ಈಗ ಹಗ್ಗ ಬ್ರಹ್ಮನಿಂದ ಭಿನ್ನವಾದ ವಸ್ತು ಅದ, ಮತ್ತ ಇರುವಿಕೆಯಲ್ಲಿ ಬ್ರಹ್ಮದಿಂದ ಭಿನ್ನವಾದ ವಸ್ತು ಅದ, ಮತ್ತದು ತೋರಿಕೆಯಲ್ಲಿ ಬ್ರಹ್ಮದಿಂದ ಭಿನ್ನವಾದ ವಸ್ತು ಅದ. ಹೀಗಾಗಿ ಅದಕ್ಕೆ ಏನಂತಾರ? ಪರಿಣಾಮ. ಮೂಲ ವಾಕ್ಯ ತಲೆಗೀಗ ವಿವರ್ತ ಮತ್ತು ಪರಿಣಾಮ ಅನ್ನೋದು ಎರಡು ಶಬ್ದಗಳನ್ನ ಸೇರಿಸ್ಬೇಕಾಗಿದೆ. ಈಗ ನಾವು ಉಳಿದದ್ದೆಲ್ಲ ಗೊತ್ತದ, ಹಗ್ಗ ಗೊತ್ತದ, ಹಾವು ಗೊತ್ತದ, ಎಲ್ಲ ಗೊತ್ತದ ನಿಮಗ. ವಿವರ್ತ ಅಂತ ಎಲ್ಲಿ ಅನ್ಬೇಕು ಅಂತಂದ್ರ ಅದರ ಮೂಲ ವಸ್ತು ಬ್ರಹ್ಮ ವಸ್ತು ಆಗಿರಬೇಕು. ಮೂಲ ಬ್ರಹ್ಮ ಆಗಿ ಇರುವಿಕೆಯಲ್ಲಿ ಬ್ರಹ್ಮ, ತೋರಿಕೆಯಲ್ಲಿ ಅನ್ಯ ವಸ್ತು ನಾಮರೂಪ ಇತ್ತು ಅಂತಂದ್ರೆ ಅದಕ್ಕೇನಂತಾರ? ವಿವರ್ತ ಅಂತಾರ. ಮತ್ತೆ ಇರುವಿಕೆಯಲ್ಲಿ ನಾಮರೂಪಾದಿ ಲೌಕಿಕ ವಸ್ತು ಇದ್ದು ಅದು ಬೇರೆ ರೀತಿ ತೋರ್ತಿತ್ತಂದ್ರೆ ಪರಿಣಾಮ ಅಂತ. ಇಷ್ಟ ನೋಡ್ರಿ.
ಅವಿದ್ಯೆಯ ಪರಿಣಾಮ ಬ್ರಹ್ಮದ ವಿವರ್ತ ಅಂತಂದ್ರೆ ನಾಗರತ್ನಮ್ಮವರು ಬಾಯಿ ತೆಗಿಬೇಕಂತ ಸ್ವಲ್ಪ ಸೈಲೆಂಟ್ ಅದಿರ ಇಲ್ಲ ಮೊಬೈಲ್ ಹತ್ರ ಮತ್ತೆ ಯಾಕೆ ಕಪ್ಪುತ್ತೀರಿ? ಕೊನೆಯ ವಾಕ್ಯ ಕ್ಯಾಚ್ ಆಯ್ತಾ ಇಲ್ಲ? ಏನ್ ಕ್ಯಾಚ್ ಆಯ್ತು? ಹೋಗಿಲ್ಲ. ಈಗ ಏನ್ ಹೇಳಿನಿ ಅದು ಕ್ಯಾಚ್ ಆಗಿಲ್ಲ. ಮೂಲ ರೂಪ ಇರುವಿಕೆ ಮತ್ತು ತೋರುವಿಕೆ ಅಂತ ಎರಡು ಶಬ್ದಗಳು ಹೇಳಕತ್ತೀನಿ ನಾನು. ಇರುವಿಕೆಯಲ್ಲಿ ಬ್ರಹ್ಮ, ತೋರಿಕೆಯಲ್ಲಿ ಲೌಕಿಕ ವಸ್ತು. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಲೌಕಿಕವಾದಂತ ವ್ಯಾವಹಾರಿಕ ಪದಾರ್ಥಗಳಿರ್ಬೋದು, ಅಥವಾ ಪ್ರಾತಿಭಾಸಿಕ ಇರ್ಬೋದು, ಶುದ್ಧ ಇರ್ಬೋದು. ತೋರಿಕೆಯಲ್ಲಿ ಬ್ರಹ್ಮ ಇದ್ದು ಇರುವಿಕೆಯಲ್ಲಿ ಅನ್ಯ ವಸ್ತು ಆಗಿ ತೋರ್ತಾ ಇತ್ತು ಅಂದ್ರೆ, ಬ್ರಹ್ಮನಿಂದ ಭಿನ್ನವಾದ ವಸ್ತುವಾಗಿ ತೋರ್ತಾ ಇತ್ತು ಅಂದ್ರೆ ಅದಕ್ಕೇನಂತಾರ? ಬ್ರಹ್ಮದ ವಿವರ್ತ. ಬ್ರಹ್ಮ ಇರಬೇಕು ಮುಖ್ಯ. ಮತ್ತೀಗೇನಾಯ್ತು? ತೋರಿಕೆಯಲ್ಲಿ ಲೌಕಿಕ ವಸ್ತು, ಇರುವಿಕೆಯಲ್ಲಿ ಲೌಕಿಕ ವಸ್ತು. ರಜ್ಜು ಏನದ? ಬ್ರಹ್ಮದ ಏನದು? ಲೌಕಿಕ ವಸ್ತು ಅದದು. ಇರುವಿಕೆಯಲ್ಲಿನೂ ಲೌಕಿಕ ವಸ್ತು, ತೋರುವಿಕೆಯಲ್ಲಿ ಮತ್ತೆ ಬೇರೆ ಏನೋ ಆಗಿ ತೋರ್ಲಕತ್ತದ. ಸರ್ಪಾಗಿ ತೋರ್ಲಕತ್ತದ. ಇದ್ರಾಗ ರಜ್ಜು ಏನು ಬ್ರಹ್ಮ ಸ್ವರೂಪ ಅದೋ, ಸರ್ಪ ಬ್ರಹ್ಮ ಸ್ವರೂಪ ಅದೋ, ಏನದ ಇಲ್ಲಿ? ಎರಡು ಲೌಕಿಕ ವಸ್ತುಗಳೇ ಅದಾವ. ತೋರುವಿಕೆ ಮತ್ತು ಇರುವಿಕೆ ಎರಡೂ ಲೌಕಿಕ ವಸ್ತುಗಳೇ ಇರುವ ಕಾರಣ ಪರಿಣಾಮ. ಎದರ ಪರಿಣಾಮ? ಯಾವ ವಸ್ತು ಆದ ರಜ್ಜು ಇದ್ದರೆ ರಜ್ಜುವಿನ ಪರಿಣಾಮ. ರಜ್ಜುವಿನ ಅವಿದ್ಯೆಯ ಪರಿಣಾಮ. ರಜ್ಜು ಅಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೆ ಹಾವಾಗಿ ಹೆಂಗ್ ಕಾಣುತ್ತೆ? ಬ್ರಹ್ಮ ಎಲ್ಲಿ ಇರ್ತದ ಅಲ್ಲಿ ವಿವರ್ತ ಅಂತಾರ. ಬ್ರಹ್ಮ ಇರ್ಲಾರ್ದೆ ಲೌಕಿಕ ವಸ್ತುಗಳೇ ಒಂದ್ ಹೋಗಿ ಮತ್ತೊಂದು ಕಾಣ್ಲಕತ್ತಿತ್ತು ಅಂತಂದ್ರ ಅವಕ್ಕ ಪರಿಣಾಮ ಅಂತ. ಈಗ ತಿಳಿದ್ರಿ ನಾಗರತ್ನ ಮಾಡಿ. ಲೌಕಿಕ ವಸ್ತು ಇತ್ತಂದ್ರೆ ಅದು ವಿವರ್ತ. ತೋರುವಿಕೆ ವಸ್ತು ಮತ್ತು ಇರುವ ವಸ್ತು ಎರಡರಲ್ಲಿ ಒಂದು ಇರುವ ವಸ್ತು ಬ್ರಹ್ಮವಾಗಿದ್ದರೆ, ತೋರುವ ವಸ್ತು ಬ್ರಹ್ಮದಿಂದ ಭಿನ್ನವಾಗಿದ್ದರೆ ಅದಕ್ಕೇನಂತಾರೆ? ವಿವರ್ತ ಎನ್ನುತ್ತಾರೆ. ಮತ್ತು ತೋರುವಿಕೆ ವಸ್ತು ಮತ್ತು ಇರುವಿಕೆ ವಸ್ತು ಎರಡೂ ಬ್ರಹ್ಮದಿಂದ ಭಿನ್ನವಾಗಿದ್ದು ಅಂತಂದ್ರೆ ಅವಕ್ಕ ಪರಿಣಾಮ ಅಂತಾರೆ. ಹಿಂಗ್ ತಿಳ್ಕೋಬೇಕು. ಕೊನೆಯ ವಾಕ್ಯ ಬಹಳ ಮುಖ್ಯ. ವ್ಯಾವಹಾರಿಕ ಸತ್ಯ ಹಿಂದಿರೋದು ಪಾರಮಾರ್ಥಿಕ ಸತ್ಯ. ಹೀಗಾಗಿ ಈ ವ್ಯಾವಹಾರಿಕ ಸತ್ಯದಲ್ಲಿರುವ ಎಲ್ಲಾ ವಸ್ತುಗಳು ಏನದವ? ಚೇತನದ ವಿವರ್ತಗಳಾಗಿವೆ. ಹೌದಾ ಇಲ್ಲ? ಈ ವ್ಯಾವಹಾರಿಕ ವಸ್ತುಗಳಿಂದ ಮುಂದೆ ನೀವು ಬೇರೆ ಬೇರೆ ವಸ್ತುಗಳನ್ನಾಗಿ ಏನ್ ಮಾಡ್ಕೋತೀರಿ, ಅವೆಲ್ಲ ಏನದವ? ಅವಿದ್ಯೆಯ ಪರಿಣಾಮಗಳಾಗಿವೆ. ವ್ಯಾವಹಾರಿಕ ವಸ್ತುನು ಬ್ರಹ್ಮ ಸ್ವರೂಪ ಇಲ್ಲ, ಮತ್ತು ಅದರಿಂದ ಉಂಟಾದ ಮುಂದಿನ ವಸ್ತುಗಳು ಬ್ರಹ್ಮ ಸ್ವರೂಪ ಇಲ್ಲ. ಹೀಗಾಗಿ ಅವಕ್ಕೇನಂತಾರೆ? ಪರಿಣಾಮ. ಅರ್ಥ ಆಗ್ಯದ ಅನ್ಕೋತೀನಿ. ಓದ್ಕೊಳ್ರಿ. ಅದು 134ನೇ ಪಾಠ ಓದ್ಕೊಳ್ರಿ. ಏನಾದ್ರು ತಿಳಿದಿದ್ದಿಲ್ಲ ಅಂದ್ರೆ ಕೇಳ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ.
ವಿಚಾರವನ್ನು ಕುರಿತು ರಜ್ಜು ಚೇತನ ವಿವರಿಸುತ್ತದೆ ಮತ್ತು ಅದರಲ್ಲಿ ತೋರುವ ಸರ್ಪದ ಜ್ಞಾನ ಅವಿದ್ಯೆಯ ಪರಿಣಾಮ ಇರುತ್ತದೆ ಎನ್ನುವ ವಿಷಯವನ್ನು ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುಣ